ನಮಸ್ಕಾರ. ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರಸ್ತುತ ಸ್ವಧರ್ಮ ಯೋಗ ಈ ಹಂತದಲ್ಲಿದ್ದೇವೆ. ಭಗವಂತ ಜ್ಞಾನ ಮತ್ತು ಕರ್ಮ ಎರಡರ ಅವಶ್ಯಕತೆಯನ್ನು ವಿವರಿಸ್ತಾ ಕಳೆದ ಪಾಠದಲ್ಲಿ ಹೇಳ್ತಾನೆ, ಹಿಂದಿನ ಅನೇಕ ರಾಜರ್ಷಿಗಳು ಈ ಮಾರ್ಗದಲ್ಲಿ ನಡೆದು ಮೋಕ್ಷ ಪಡೆದರು. ಯಾವ ಮಾರ್ಗದಲ್ಲಿ? ಜ್ಞಾನ ಮತ್ತು ಕರ್ಮ ಎರಡರ ಹಾದಿಯಲ್ಲಿ. ಜ್ಞಾನ ಒಂದು ಸಪರೇಟಾಗಿರಲ್ಲ, ಕರ್ಮ ಮಾಡದೆ ಜ್ಞಾನ ವೃದ್ಧಿ ಆಗೋದಿಲ್ಲ, ಜ್ಞಾನ ವೃದ್ಧಿ ಆಗದೆ ಸತ್ಕರ್ಮಗಳು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸರಿಯಾದಂಥ ಕೆಲಸ ಕರ್ಮ ಮಾಡಬೇಕಾದರೂ ಜ್ಞಾನ ಬೇಕೇ ಬೇಕು. ಜ್ಞಾನ ವೃದ್ಧಿ ಆಗಬೇಕಾದ್ರೆ ಕರ್ಮ ಮಾಡಿ ಅನುಭವಪೂರ್ವಕವಾದಂಥ ಜ್ಞಾನವನ್ನು ಪಡಿಬೇಕು. ಒಂದಿಲ್ಲದೆ ಒಂದಿಲ್ಲ, ಒಂದಕ್ಕೊಂದು ಪೂರಕ ಅಂತಂಬೋದು ಭಗವಂತನ ಅಭಿಮತ. ಆ ಮಾರ್ಗದಲ್ಲಿ ನಡೆದು ಮೋಕ್ಷವನ್ನು ಸಾಕಷ್ಟು ಜನ ಪಡೆದಿದ್ದಾರೆ. ಅವರು ಯಾರೂ ಕೂಡ ಕರ್ಮವನ್ನು ತ್ಯಜಿಸಿ ಕಾಡಿಗೆ ಹೋಗಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಜನಕ ಮಹಾರಾಜ ಅಂತ ಹೇಳಿದ. ಮತ್ತು ಕರ್ತವ್ಯ ಕರ್ಮದ ಬಗ್ಗೆ ವಿವರಣೆ ಮಾಡಿದ. ತಪ್ಪು ದಾರಿಯಲ್ಲಿ ಒಂದು ವೇಳೆ ಕರ್ತವ್ಯ ಕರ್ಮವನ್ನು ಮಾಡದೆ ನನಗೆ ಜ್ಞಾನ ಒಂದೇ ಸಾಕು, ನಾನು ಜ್ಞಾನವನ್ನು ಅಭ್ಯಾಸ ಮಾಡಿಕೊಳ್ತಾ ಪ್ರವಚನ ಕೇಳ್ಕೊಳ್ತಾ ಬರೀ ಪಾಠ ಗೀಟ ಓದ್ತೇನಷ್ಟೇ, ಆದರೆ ಯಾವ ಥರದ ಕರ್ಮವನ್ನು ಮಾಡೋದಿಲ್ಲ ಅಂತಂತಾದರೆ, ಆ ಥರ ತಪ್ಪು ದಾರಿಯಲ್ಲಿ ಮುಂದಾದರೆ ಅದರ ಸಮಾಜದ ಮೇಲೆ ಆಗುವಂಥ ಪರಿಣಾಮದ ಬಗ್ಗೆ ಕೂಡ ಭಗವಂತ ವಿವರಿಸಿದ. ಸಮಾಜದಲ್ಲಿ ದೊಡ್ಡವನು ಅಂತ ಎನಿಸ್ಕೊಂಡವನು, ಶ್ರೇಷ್ಠ ಅಂತ ಎನಿಸಿಕೊಂಡವನು ಯಾವ ದಾರಿಯಲ್ಲಿ ಸಾಗ್ತಾನೋ ಉಳಿದವರೆಲ್ಲ ಕೂಡ ಅವನನ್ನೇ ಹಿಂಬಾಲಿಸ್ತಾರೆ. ಆತ ಏನು ಮಾಡ್ತಾನೋ ಅದನ್ನೇ ಸಮಾಜ ಹಿಂಬಾಲಿಸ್ತದೆ. ಯಾಕೆಂತಂದರೆ ಸಾಮಾನ್ಯ ಜನರಿಗೆ ಶಾಸ್ತ್ರ ಗೊತ್ತಿಲ್ಲ. ಅವರು ಕೇವಲ ಆದರ್ಶ ವ್ಯಕ್ತಿಗಳಿಗೆ ಎನಿಸಿದವರು ಯಾರಿದ್ದಾರೆ ಅವರನ್ನು ಹಿಂಬಾಲಿಸ್ತಾರೆ. ಹಾಗಾಗಿ ನಾಯಕನಾದವನು ಯಾವುದನ್ನು ಪ್ರಮಾಣವಾಗಿಟ್ಟುಕೊಂಡು ಮಾಡ್ತಾನೋ ಅದನ್ನೇ ಸಾಮಾನ್ಯ ಜನರು ಅನುಸರಿಸ್ತಾರೆ. ಇದು ನೆನಪಲ್ಲಿಟ್ಟುಕೊಳ್ಬೇಕು ಅಂತ ಹೇಳ್ತಾನೆ. ಸೊ ಒಬ್ಬನ ನಡವಳಿಕೆ ಆಚರಣೆ ಸರಿದಾರಿಯಲ್ಲಿ ಇಲ್ಲದಿದ್ದರೆ ಸಮಾಜ ಅಧೋಗತಿಯನ್ನು ಕಾಣ್ತದೆ, ದುಷ್ಟಶಕ್ತಿಗಳು ಎದ್ದು ನಿಲ್ತದೆ. ಯಾಕೆಂತಂದರೆ ಮುಖಂಡ ಎನಿಸಿಕೊಂಡವನು ಏನನ್ನು ಅನುಸರಿಸ್ತಾನೋ ಅದನ್ನೇ ಪ್ರಮಾಣವಾಗಿಟ್ಟುಕೊಂಡು ಸಮಾಜ ನಡೆಯುತ್ತೆ. ಜನರು ಒಳ್ಳೆಯದನ್ನು ಅನುಸರಿಸೋದಕ್ಕಿಂತ ಹೆಚ್ಚಾಗಿ ಹಾಗೂ ವೇಗವಾಗಿ ಕೆಟ್ಟದ್ದನ್ನು ಅನುಸರಿಸ್ತಾರೆ. ಇದು ತುಂಬ ಅಪಾಯಕಾರಿ. ಈ ಅರಿವು ನಮ್ಮ ಮೇಲೆ ನಮಗಿರಬೇಕು. ಕೃಷ್ಣ ಹೇಳಿದ ನನಗೇನಾದರೂ ಮಾಡಬೇಕಾದ್ದೇನೇನಿದೆಯಾ, ಅಥವಾ ನಾನೇನೋ ಮಾಡದೇ ಇದ್ದರೆ ನನಗೇನೋ ತೊಂದರೆ ಆಗ್ತದೆ. ಆದರೆ ನಾನು ಕರ್ತವ್ಯ ಕರ್ಮದಲ್ಲಿ ನಿಂತಿದ್ದೇನೆ. ಒಂದು ವೇಳೆ ಕೃಷ್ಣ ತನ್ನನ್ನು ನಿತ್ಯ ಕರ್ಮದಲ್ಲಿ ತೊಡಗಿಸ್ಕೊಳ್ಳದಿದ್ದರೂ ಕೂಡ ಎಲ್ಲರೂ ಕೂಡ ಆತನ ಅಯ್ಯೋ ಕೃಷ್ಣನೇ ಮಾಡಿಲ್ಲ ನಾನು ಯಾಕೆ ಮಾಡಬೇಕು ಅಂತ ಹೇಳ್ತಾರೆ. ನಾನು ಕರ್ಮ ಮಾಡದೇ ಇದ್ದರೆ ಇಡೀ ಲೋಕ ಕರ್ಮ ಪ್ರಜ್ಞೆಯನ್ನು ಕಳೆದುಕೊಂಡು ದಾರಿ ತಪ್ಪಿಬಿಡುತ್ತೆ, ಸ್ವಚ್ಛಂದತೆ ಬಂದುಬಿಡುತ್ತದೆ ಅಂತ ಕೃಷ್ಣ ಹೇಳ್ತಾನೆ. ಯಾರಿಗೆ ಯಾವುದು ಧರ್ಮವೋ ಅದನ್ನು ಮಾಡಲೇಬೇಕು. ಇದೊಂದು ವ್ಯವಸ್ಥೆ. ಇಲ್ಲದಿದ್ದರೆ ಎಲ್ಲರೂ ಕೂಡ ತಮಗೆ ತೋಚಿದಂತೆ ಮಾಡಲಾರಂಭಿಸ್ತಾರೆ. ಇದರಿಂದ ಅವ್ಯವಸ್ಥೆ ತಾಂಡವವಾಗ್ತದೆ. ಇನ್ನು ತಿಳುವಳಿಕೆ ಇಲ್ಲದವರ ಏನು ಮಾಡ್ತಾರೆ, ಫಲಾಪೇಕ್ಷೆಯಿಂದ ಕರ್ಮ ಮಾಡ್ತಾರೆ. ಆದರೆ ತಿಳಿದವನು ಜ್ಞಾನಿ ಯಾವುದೇ ಫಲದ ಅಧಿಕಾರ ಸಾಧಿಸದೆ ನಿಷ್ಕಾಮ ಕರ್ಮ ಮಾಡ್ತಾನೆ. ನಾನು ನನ್ನ ಕಣ್ಮುಂದೆ ಬೆಳೆಯುತ್ತಿರುವಂಥ ಜನಾಂಗಕ್ಕೆ ಮಾರ್ಗದರ್ಶಕನಾಗಿ ಭಗವಂತನ ಸೇವೆ ಮಾಡ್ತಿದ್ದೇನೆ. ನನಗೆ ಇದರಿಂದ ಭಗವಂತ ಏನು ಕೊಟ್ಟರು ಸಂತೋಷವೇ ಎನ್ನುವಂಥ ಸಂಕಲ್ಪದಿಂದ ಕರ್ಮ ಮಾಡಬೇಕು ಅಂತ ಹೇಳ್ತಾನೆ ಕೃಷ್ಣ. ಸಮಾಜದಲ್ಲಿ ಅನೇಕ ಥರ ಜನರಿರ್ತಾರೆ. ಎಲ್ಲರಿಗೂ ತಿಳುವಳಿಕೆ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಅವರವರ ನಂಬಿಕೆಗೆ ತಕ್ಕಂತೆ ನಡ್ಕೊಳ್ತಾ ಇರ್ತಾರೆ. ಸೊ ತಿಳಿದವನಿಗೆ ಏನಾಗ್ತದೆ, ಅದು ಮೂಢನಂಬಿಕೆ ಅಂತ ಕಾಣ್ತದೆ. ಆದರೆ ಎಂದೂ ಒಮ್ಮೆಗೆ ನಾವೇನು ಮಾಡಬೇಕು, ಅಂಥವರನ್ನು ಪರಿಹಾಸ್ಯ ಮಾಡಬಾರ್ದು ಅಂತ ಹೇಳ್ತಾನೆ. ಮತ್ತು ನಾನೇ ಮಾಡಿದೆ ಅಂತ ಅಹಂಕಾರ ಪಡುವುದು ಕೂಡ ತಪ್ಪು ಅಂತ ಹೇಳ್ತಾನೆ. ಯಾರಾದರೂ
ಏನನ್ನಾದರೂ ಮಾಡಿ ನಾನೇ ಮಾಡಿದೆ ಅಂತ ತಿಳ್ಕೊಂಡ್ರೆ ಅದು ಅವನ ತಿಳಿಗೇಡ್ತನ ಅಂತ ಕೃಷ್ಣ ಹೇಳ್ತಾನೆ. ಇಡೀ ಜಗತ್ತಿನ ಮೂಲಕರ್ತೃ ಯಾರು? ಭಗವಂತ. ಅವನ ಇಚ್ಛೆಗನುಗುಣವಾಗಿ ಪ್ರಪಂಚದ ವ್ಯಾಪಾರ ನಡೀತಾ ಇದೆ. ಇದು ವಿಶ್ವದ ವ್ಯವಸ್ಥೆ. ಆದ್ದರಿಂದ ನಾನೇ ಮಾಡಿದೆ ಅಂತ ಅಹಂಕಾರ ಪಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಇದು ನಿಜವಾದ ಕರ್ತೃ ಯಾರು? ಭಗವಂತ. ಇಷ್ಟು ವಿಚಾರವನ್ನು ಕಳೆದ ವಾರ ನಾವು ಪಾಠದಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಕೃಷ್ಣನ ಮಾತೊಂದೇ, ನಾವು ಏನನ್ನಾದರೂ ಮಾಡಿದರೂ ತಿಳಿದು ಮಾಡಬೇಕು. ಇಲ್ಲ ನಮಗೆ ತೋಚಿದಂತೆ ನಾವು ಮಾಡಿದರೆ ಸಮಾಜ ಎಲ್ಲ ಕೂಡ ಅವರನ್ನೇ ಹಿಂಬಾಲಿಸ್ತದೆ. ಇದಕ್ಕೆ ಅನೇಕ ಥರ ಉದಾಹರಣೆಗಳು ನಾವು ನಿತ್ಯದಲ್ಲಿ ನೋಡ್ತಾ ಇರ್ತೇವೆ. ಎಲ್ಲ ಸಮಾಜದ ಸಂಪ್ರದಾಯ, ಆಚಾರ, ಧರ್ಮ ಎಲ್ಲ ಕೂಡ ಬದಲಾಗ್ತಾ ಇರೋದು ಯಾಕೆ ಅಂತಂದರೆ, ಯಾರೋ ಒಬ್ಬರು ಮಾಡ್ತಾನೆ, ಅವನ ಥರ ಎಲ್ಲರೂ ಫಾಲೋ ಆಗ್ತಾರೆ. ನಮಗೆ ಗೊತ್ತಿದ್ದು ಒಂದು 20-30 ವರ್ಷದ ಹಿಂದೆ ಒಂದು ವಿವಾಹದ ವ್ಯವಸ್ಥೆ ಅಂತ ನೋಡಿದರೆ, ಆವಾಗ ಟೆಕ್ನಾಲಜಿ ಏನು ಬೆಳೆದಿಲ್ಲ, ಮದುವೆ ಸಾಂಪ್ರದಾಯಬದ್ಧವಾಗಿ ಆಗ್ತಿತ್ತು. ಪೌರೋಹಿತ ಏನಿದ್ದಾನೆ, ಮದುವೆ ಮಾಡಿಸಿಕೊಡುವಂಥ ಪೌರೋಹಿತಗೆ ದೊಡ್ಡ ಸ್ಥಾನವನ್ನು ಕೊಡ್ತಿದ್ರು, ಗುರುಸ್ಥಾನದಲ್ಲಿ ಕೂಡಿಸಿಡ್ತಿದ್ರು, ಅವರು ಹೇಳಿದಂತೆ ನಡ್ಕೊಳ್ತಿದ್ರು. ಭಗವಂತನ ಎಚ್ಚರದಿಂದ ಶುಭ ಕಾರ್ಯ ಚೆನ್ನಾಗಿ ನಡೀತಿತ್ತು. ನಂತರ ಯಾವಾಗ ಟೆಕ್ನಾಲಜಿ ಬೆಳೀತಾ ಬಂತು, ವಿವಾಹವನ್ನು ನಾವು ನೋಡಿಕೊಳ್ಳಬೇಕು ಅಂಥೇಳಿ ಕ್ಯಾಮರಾ ಶುರುವಾಯಿತು, ಫೋಟೋ ತೆಗೆದುಕೊಳ್ಳೋದು ಶುರುವಾಯಿತು. ಅವಾಗೂ ಪರವಾಗಿಲ್ಲ, ಅಷ್ಟು ಹಾದಿ ತಪ್ಪಿಲ್ಲ. ಏನೋ ಫೋಟೋ ತೆಗೆದುಕೊಳ್ಳೋರು ಭಗವಂತನನ್ನು ನೋಡಬೇಕು, ಭಗವಂತನ ಪ್ರಜ್ಞೆಯಿಂದ ಮಾಡಬೇಕು ಅಂತಂಬುದು ಸ್ವಲ್ಪ ಬದಲಾಯಿತು. ಫೋಟೋಗ್ರಾಫರ್ ಅವನು 1 ನಿಮಿಷ ಹಾಗೆ ಇರಿ, ಹಾಗೆ ತಾಳಿ ಹಾಗೆ ಇಟ್ಕೊಂಡಿರಿ, 1 ನಿಮಿಷ ಜೀರಿಗೆ ಬೆಲ್ಲ ತಲೆ ಮೇಲೆ ಇಟ್ಟುಕೊಂಡು ನನ್ನನ್ನು ನೋಡಿ ಅಂತ ಹೇಳ್ತಿದ್ದಾನೆ. 1 ಸೆಕೆಂಡ್ ಅವನು ಫೋಟೋ ತೆಗೆಯೋ ತನಕ ಹಾಗಿರ್ತಿತ್ತು. ಅದು ಬರ್ತಾ ಹೇಗಾಗಿದೆ, ಈಗ ಪೌರೋಹಿತ ಸ್ಥಾನ ಯಾರ್ದು ಅಂತಂದರೆ ಫೋಟೋಗ್ರಾಫರ್ದೇ. ಈಗ ಫೋಟೋಗ್ರಾಫರ್ ಇಲ್ಲದೆ ಮದುವೆ ನಡೆಯಲ್ಲ. ನಿಮಗೆ ಮದುವೆಯಲ್ಲಿ ಏನು ನಿಮಗೆ ನಡೆಯೋದು ಗೊತ್ತಾಗೋದಿಲ್ಲ. ಆದರೆ ನೀವು ಮದುವೆ CD ಆಗಲಿ, ಈಗ CDಗಳು ಕೂಡ ಇಲ್ಲ, ಎಲ್ಲ ಕ್ಲೌಡ್ ಸ್ಟೋರೇಜ್, ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾರೆ. ನೀವು ಅದರಲ್ಲಿ ನೋಡಿ ಸಾಕ್ಷಾತ್ ಶ್ರೀರಾಮಚಂದ್ರ ಸೀತಾದೇವಿ ಮದುವೆ ಮಾಡಿಕೊಂಡಂಗೆ ಇರ್ತದೆ ಅದರಲ್ಲಿ. ನಾವು ಹೋದರೆ ನಮಗೇನೂ ಗೊತ್ತಾಗೋದಿಲ್ಲ, ಅಲ್ಲಿ ಏನೂ ನಡೆದಿರೋಲ್ಲ. ನಾವು ಸಿನಿಮಾ ಶೂಟಿಂಗ್ ನೋಡಲ್ವಾ, ಸಿನಿಮಾ ಶೂಟಿಂಗ್ ಮಾಡೋ ಕಾಲಕ್ಕೆ ಆ ಹೀರೋಯಿನ್ನು ಒಂದೊಂದು 10 ಟೇಕುಗಳು ತೊಗೊಂಡು ಯಾವುದು ಒಂದಕ್ಕೊಂದು ಸಂಬಂಧ ಇಲ್ಲದೆ ಆ್ಯಕ್ಟ್ ಮಾಡ್ತಾಯಿರ್ತಾರೆ. ಅದನ್ನು ಎಡಿಟಿಂಗ್ ಮಾಡಿ ಸಿನಿಮಾದಲ್ಲಿ ನೈಸ್ ಹೊಸ ಪ್ರೆಸೆಂಟೇಷನ್ ಮಾಡಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಟ್ಟು ಅದನ್ನು ಸುಂದರವಾಗಿ ಎಷ್ಟು ಚೆನ್ನಾಗಿದೆಪ್ಪ, ಅದ್ಭುತವಾಗಿದೆ ಅಂತ ಅನಿಸುತ್ತೆ. ಶೂಟಿಂಗ್ ನೋಡಿದ್ರೆ ಹುಚ್ಚಿಡ್ತದೆ, ಸಿನಿಮಾ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಅದೇ ಥರ ಆಗಿದೆ. ಮದುವೆಯಲ್ಲಿ ಹೋಗಿ ಮದುವೆಯನ್ನು ನೋಡಿದ್ರೆ ತುಂಬ ಹುಚ್ಚಿಡ್ತದೆ. ಆದರೆ ಅವರು ಏನು ವಿಡಿಯೋ ತೆಗೆದಿರ್ತಾರೆ ಅದನ್ನೆಲ್ಲ ಚೆನ್ನಾಗಿ ಎಡಿಟಿಂಗ್ ಮಾಡಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಕಿ ಅದನ್ನು ಸುಂದರವಾಗಿ ಮಾಡಿ ಪ್ರೆಸೆಂಟ್ ಮಾಡಿ ಅದು ನೋಡಿದರೆ ಎಷ್ಟು ಸಾಂಪ್ರದಾಯದಿಂದ, ಎಷ್ಟು ಪದ್ಧತಿಯಿಂದ ನಡೀತಾ ಇದೆ. ಭಗವಂತನ ಆಶೀರ್ವಾದ ಖಂಡಿತ ಇದೆ ಅನಿಸುತ್ತೆ. ಆ ಮದುವೆಯಲ್ಲಿ ನೋಡಿದ್ರೆ ಅಸಲು ಏನೂ ಇಲ್ಲ, ಬರೀ ಫೋಟೋಗ್ರಾಫರಿಗೆ ನೋಡ್ತಾ ಇರಬೇಕು, ಅವನೇ ಗೈಡ್ ಮಾಡಬೇಕು. ಸೊ ಈಗ ಈ ಥರ ಮಾಡಬೇಕು, ತಲೆ ಮೇಲೆ ಅಕ್ಕಿ ಕಾಳು ಈ ಥರ ಧಾರಾಕಾರದಲ್ಲಿ ಬಿಡಬೇಕು, ಅವನ್ನೆಲ್ಲ ರಿಹಾರ್ಸಲ್ ಥರ ಮಾಡಿಸ್ತಾ ಇರ್ತಾನೆ. ಇನ್ನು ಅನಾಹುತ ಪ್ರೀ ವೆಡ್ಡಿಂಗ್ ಶೂಟು, ಪೋಸ್ಟ್ ವೆಡ್ಡಿಂಗ್ ಶೂಟು ಇಂಥದ್ದೆಲ್ಲ ಕೂಡ ನಮ್ಮ ಬಂದಿದೆ ಅನಾಹುತ. ಸೊ ಸಂಪ್ರದಾಯ ಎಲ್ಲ ಹೋಗಿದೆ. ಪುರೋಹಿತರು ಕೇವಲ ನಾಮ ಮಾತ್ರವಾಗಿ ಕೂತಿರ್ತಾರೆ. ಅದಕ್ಕೆ ಕ್ಯಾಮ್ರಾಮನ್ ಒಬ್ಬರಲ್ಲ ಇಬ್ಬರಲ್ಲ, ಈಗ 10 ಜನ ದೊಡ್ಡ ಪ್ಯಾಕೇಜ್ ಇವತ್ತು ಅವರದೇ ಕಾಸ್ಟ್ಲಿ. ಫೋಟೋಗ್ರಾಫರು, ಹೂವಿನ ಡೆಕೋರೇಷನ್ ಮಾಡೋರು, ಇನ್ನು ಈ ಮೇಳಗಾರರು ಅವರಿಗೆ ತುಂಬ ಜಾಸ್ತಿ ಕೊಡಬೇಕು, ದೊಡ್ಡ ಪ್ಯಾಕೇಜ್. ಅದಕ್ಕೆ ವಿವಾಹ ಸಂದರ್ಭದಲ್ಲಿ ಮಾತಾಡ್ಕೊಳ್ಳೋದಿದ್ದೇ ಇದೆ. ಫೋಟೋಗ್ರಾಫರ್ಗೆ ನೀವು ದುಡ್ಡು ಕೊಡಿ, ಛತ್ರಕ್ಕೆ ನಾವು ದುಡ್ಡು ಕೊಡ್ತೇವೆ, ದೊಡ್ಡ ಬಿಸ್ನೆಸ್ಸೇ ಶುರು ಆಗ್ತದೆ. ಸೊ ಯಾಕಾಗಿದೆ, ಯಾರೋ ಒಬ್ಬನು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಮಾಡಿದ. ಮದುವೆಗೆ ಹೋದವರೆಲ್ಲ ಕೂಡ ಅದನ್ನೇ ನೋಡಿದರು. ಎಲ್ಲರಿಗೂ ಕೂಡ ನಮ್ಮ ಮದುವೆಯಲ್ಲಿ ಕೂಡ ನಾವು ಈ ಥರ ಯಾಕೆ ಹಾಕ್ಸ್ಕೊಳ್ಬಾರ್ದು, ಅವ್ರ ಮನೆಗೆ ಹೋಗಿ ವಿಡಿಯೋ ನೋಡಿದ್ವಿ,
ಏನು ಸುಂದರವಾಗಿದೆ ಆ ವಿಡಿಯೋ, ಆಹಾ ನಮ್ಮನ್ನು ನಾವೇ ನೋಡ್ಕೊಂಡಂಗಾಗಿದೆ. ಸೊ ಈ ಥರ ನಾವು ಮಾಡಿಸ್ಕೊಳ್ಬೇಕು ಅಂತ ಮತ್ತೆ ಅದೇ ಫೋಟೋಗ್ರಾಫರ್ನ ನೀವು ಯಾರ ಹತ್ರ ಕಳಿಸಿದ್ರಿ, ನಮಗೇನಾದರೂ ಡಿಸ್ಕೌಂಟ್ ಕೊಡ್ತೀರಾ, ಅದೇ ಮಾತಾಡ್ಕೊಡೋದಾಯ್ತು. ಕೊನೆಗೆ ಎಲ್ಲವರೆಗೂ ನಿಂತಿದೆ, ಅಸಲು ಪೌರೋಹಿತ ಅಂಬೋದು ಎಲಿಮಿನೇಟ್ ಆದರೂ ಕೂಡ ತೊಂದರೆ ಇಲ್ಲ, ಫೋಟೋಗ್ರಾಫರ್ ಕಂಪಲ್ಸರಿ ಇರಬೇಕು. ಆ ಥರ ಆಗಿದೆ. ಇದು ಕೇವಲ ಮದುವೆ ಅದೊಂದೇ ಅಲ್ಲ, ಊಟ ಕೂಡ ಅಷ್ಟೇ. ಹಿಂದೆ ಬಾಳೆ ಎಲೆ ಬಡಿಸಿ ಚೆನ್ನಾಗಿ ನೀಟಾಗಿ ಬಂದು ಬಳಗ ಒಬ್ಬರನ್ನೊಬ್ಬರು ಬಲವಂತ ಮಾಡಿಕೊಂಡು ನಕ್ಕೊಂಡು ಆನಂದವಾಗಿ ಬಡಿಸ್ತಿದ್ರು. ಈಗ ನೋಡಿ, ನಿಮಗೆ ಆ ಡೈನಿಂಗ್ ಹಾಲ್ನಲ್ಲಿ ಈ ಕಡೆ ಮದುವೆ ಹುಡುಗಿ ಕಡೆಯವರಾಗಲಿ ಹುಡುಗನ ಕಡೆಯವರು ಯಾರೂ ಸಿಗೋದೇ ಇಲ್ಲ. ನಮ್ಮಷ್ಟಕ್ಕೆ ನಾವಲ್ಲಿ ಗಿಫ್ಟ್ ಹೋಗಬೇಕು ಸ್ಟೇಜ್ ಮೇಲೆ, ಕ್ಯೂ ಲೈನ್ ನಿಂತಂಗೆ ರೇಷನ್ ಶಾಪಲ್ಲಿ ರೇಷನ್ ತೊಗೊಂಡೋ ಥರ ಕ್ಯೂ ಲೈನ್ ನಿಂತ್ಕೋಬೇಕು. ಅವರು ಗಿಫ್ಟ್ ಕೊಡ್ತಾರೆ, ಆರ್ಟಿಫಿಷಿಯಲಾಗಿ ಈ ಕಡೆ ಆ ಕಡೆ ನಿಂತುಕೊಂಡು ನಗಬೇಕು. ಆಮೇಲೆ ಗಿಫ್ಟ್ ಕೊಟ್ಟು ನೇರ ಹೊರಗೆ ಬಂದು ನಾವು ಊಟ ಮಾಡಬೇಕು. ಬಫೆ ಸಿಸ್ಟಮ್ ಇಟ್ಟಿರ್ತಾರೆ, ಪ್ಲೇಟ್ ತೊಗೊಂಡು ಮನೆಗೆ ಹೋದಂಗೆ ಎಲ್ಲರ ಹತ್ರ ಹೋಗಿ ಹಾಕಿಸ್ಕೊಂಡು ಎಲ್ಲೋ ಒಂದು ಕಡೆ ಮೂಲೆಗೆ ನಾನಿಷ್ಟು ತಿಂತಾಯಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ತಿಂದು ಹೊರಗಡೆ ಬರೋ ಕಾಲಕ್ಕೆ ಅವರೇನೋ ಒಂದು ಗಿಫ್ಟ್ ಕೊಡ್ತಾರೆ, ಆ ಗಿಫ್ಟ್ ತೊಗೊಂಡು ಮನೆಗೆ ಬರಬೇಕು. ಇದು ಎಲ್ಲರೂ ಅನುಕರಿಸ್ತಾ ಇದ್ದಾರೆ. ಸೊ ಇದು ನಮಗೆ ಮೇಜರಾಗಿ ಕಾಣೋದು. ಇನ್ನು ಮನೆಯಲ್ಲಿ ನಡೆಯುವಂಥ ವ್ರತ, ಪೂಜೆ, ಅರಿಶಿನ, ಕುಂಕುಮ ಎಲ್ಲ ಪ್ರತಿಯೊಂದರೂ ಕೂಡ ಎಲ್ಲ ಬದಲಾಗಿಬಿಟ್ಟಿದೆ. ಯಾಕೆ ಬದಲಾಗಿದೆ? ನಾವು ಈ ಥರ ನಮ್ಮ ಕಾಲದಲ್ಲಿ ಈ ಥರ ಇಲ್ಲಪ್ಪ, ಇದೆಲ್ಲ ಈಗ ಲೇಟೆಸ್ಟ್, ಎಲ್ಲರೂ ಅನುಕರಿಸೋದ್ರಿಂದನೇ ಬದಲಾಗ್ತಾ ಇದೆ. ಹೇಳ್ತಾನಲ್ಲ ಕೃಷ್ಣ, ಕೆಟ್ಟದ್ದು ಬೇಗ ಹರಡುತ್ತೆ, ವೇಗವಾಗಿ ಹರಡುತ್ತೆ, ಒಳ್ಳೆಯದು ಹರಡೋದಿಲ್ಲ. ನೀವು ಅದೇ ಶಾಸ್ತ್ರೋಕ್ತವಾಗಿ ಯಾವುದೇ ಒಂದು ಮಾಡಿ ನಿಮ್ಮನ್ನು ಯಾರೂ ಅನುಸರಿಸೋದಿಲ್ಲ. ನೀಟಾಗಿ ತಿಳ್ಕೊಂಡು ಕೇಶವಾಯ ನಾರಾಯಣ ಅರ್ಘ್ಯಂ ಸಮರ್ಪಯಾಮಿ, ಅದಕ್ಕೆ ಅರ್ಘ್ಯಂ ಸಮರ್ಪಯಾಮಿ ಅಂತ ಯಾರಿಗೆ ಸಮರ್ಪಣೆ ಮಾಡಬೇಕು? ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಭಗವಂತನ ಕೈಯಲ್ಲಿ ನೀರನ್ನು ಹಾಕಿ ಅರ್ಘ್ಯ ಕೊಡ್ತಾಯಿದ್ದೀನಿ. ಪಾದ್ಯಂ ಸಮರ್ಪಯಾಮಿ, ನಿಧಾನವಾಗಿ ಮಾಡಿಸಿ ಜನಗಳಿಗೆ ಹುಚ್ಚಿಡ್ತದೆ, ಏನಪ್ಪ ಇದು ಯಾವಾಗುತ್ತೆ, ನಂಗೆ ಟೈಮ್ ಬೇರೆ ಆಗ್ತಾಯಿದೆ ಆಫೀಸಿಗೆ ಅಂತಂತಾನೆ. ಒಳ್ಳೆಯದನ್ನು ಯಾರೂ ಅನುಕರಿಸುವುದಿಲ್ಲ, ಕೆಟ್ಟದ್ದನ್ನು ವೇಗವಾಗಿ ಅನುಕರಿಸ್ತಾರೆ. ಹಾಗಾಗಿ ಸಂಪ್ರದಾಯಗಳು, ಆಚಾರಗಳು ಇದೆಲ್ಲ ಕೆಡಬಾರ್ದು ಅಂತಂದರೆ ಅಟ್ಲೀಸ್ಟ್ ಒಳ್ಳೆಯದು ಅನುಸರಿಸಿದ್ರೆ ಪರವಾಗಿಲ್ಲ, ಆಲ್ರೆಡಿ ಏನಿದೆ ಅದನ್ನು ಅನುಸರಿಸ್ಕೊಂಡು ಹೋದರೆ ಆಯಿತು. ಹೊಸದಾಗಿ ಚೇಂಜ್ ಮಾಡಿದರೆ ಏನಾಗ್ತದೆ, ಸಮಾಜ ನಮ್ಮನ್ನು ನೋಡಿ ನಮ್ಮನ್ನು ಫಾಲೋ ಆಗ್ತದೆ. ಈ ರಿಸೆಪ್ಷನು ಇಂಥದ್ದೆಲ್ಲ ಕೂಡ ನಮ್ಮ ಸಂಪ್ರದಾಯದಲ್ಲಿ ಇಲ್ಲ, ಫಾರಿನ್ ಕಲ್ಚರ್ ಇತ್ತು. ಅಲ್ಲಿ ಚೆನ್ನಾಗಿದೆ ಅಂತೇಳಿ ನಾವು ಅಲ್ಲಿ ಹೋಗಿದ್ವಿ, ಅವರ ಫಂಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಅದನ್ನು ಇಂಪೋರ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಕೃಷ್ಣ ಹೇಳೋದಿದೆ, ನಾವು ಏನನ್ನು ಮಾಡ್ತಾಯಿದ್ದೀವೋ ಅದನ್ನು ಸಮಾಜ ಅನುಸರಿಸ್ತದೆ. ಸಮಾಜ ಬಿಡಿ, ತಂದೆ ತಾಯಿ ಏನು ಮಾಡ್ತಾಯಿದ್ದಾರೋ ಮಕ್ಕಳು ಹಾಗೇ ಅನುಸರಿಸ್ತಾರೆ. ತಂದೆ ತಾಯಿಗಳು ಹೇಳಿದ ಮಾತನ್ನು ಮಕ್ಕಳು ಕೇಳೋದಿಲ್ಲ. ತಂದೆ ತಾಯಿಗಳು ಏನು ಮಾಡ್ತಿದ್ದಾರೆ ಅದನ್ನೇ ಮಕ್ಕಳು ಫಾಲೋ ಆಗ್ತಾರೆ. ತಂದೆ 3 ಗಂಟೆ ಹೊತ್ತು ದೇವರ ಕೋಣೆಯಲ್ಲಿ ಕೂತು ಪೂಜೆ ಮಾಡಿದ ಅಂದ್ಕೊಳ್ಳಿ, ಮಗ ಏನು ಫಾಲೋ ಆಗೋದಿಲ್ಲ. ನಮ್ಮ ಅಪ್ಪಗೆ ಗೊತ್ತಿಲ್ಲ, ಏನೋ ಚಾದಸ್ತ, ಏನೋ ಪೂಜೆ ಗೀಜೆ ಮಾಡ್ಕೊತಾ ಇದ್ದಾರೆ. ಅದೇ ತಂದೆ ಸಿಗರೇಟ್ ಕುಡಿಯೋದಾಗಲಿ ಅಥವಾ ಇಸ್ಪೇಟ್ ಆಡೋದಾಗಲಿ ಈ ಥರ ಮಾಡಲಿ, ಮಗ ಬೇಗ ಫಾಲೋ ಆಗ್ತಾನೆ. ಸೊ ಹಾಗಾಗಿ ಸಮಾಜದ ಮೇಲೆ ಪರಿಣಾಮ ಇರುತ್ತೆ. ಸಮಾಜ ಅಂತಂದರೆ ಏನು? ಹೊರಗಡೆ ಹೋಗೋ ಜನ ಅಲ್ಲ, ನಮ್ಮ ಮಕ್ಕಳೇ ನಾಳೆ ಸಮಾಜಕ್ಕೆ ಮಾರ್ಗದರ್ಶಕರಾಗ್ತಾರೆ. ಹಾಗಾಗಿ ನಾವು ಮಾಡೋ ಕೆಲಸ ಯಾವುದೇ ಇರಲಿ ತಿಳುಕೊಂಡು ಮಾಡಬೇಕು. ನಮಗೋಸ್ಕರ ಅಲ್ಲ, ನಮ್ಮ ಸುತ್ತು ಸಮಾಜ ನಮ್ಮನ್ನು ಫಾಲೋ ಆಗ್ತದೆ. ಸೊ ಈ ಎಚ್ಚರ, ಈ ಪ್ರಜ್ಞೆ ನಮಗೆ ಇರಬೇಕು ಅಂತಂಬೋದು ಕೃಷ್ಣನ ಅಭಿಮತ. ಮತ್ತು ಕೃಷ್ಣ ಹೇಳ್ತಾನೆ, ತತ್ವವನ್ನು ಅರಿತ ಅಥವಾ ಯಾರಿಗೆ ಯಥಾರ್ಥ ಗೊತ್ತಿದೆ ಅವನ ತತ್ವವಾದಿ. ಅವನು ತತ್ವವಾದಿ ಗುಣಕರ್ಮ, ಇಂದ್ರಿಯ ಮತ್ತು ಅದರಲ್ಲಿನ ಕ್ರಿಯಾಭೇದಗಳನ್ನು ತಿಳಿದಿರಬೇಕು. ಯಾರು? ತತ್ವವನ್ನು ಅರಿತಂಥವನು ಅಥವಾ ಯಥಾರ್ಥವನ್ನು ಅರಿತಂಥವನು. ಮೂಲಭೂತವಾಗಿ ಇಂದ್ರಿಯಗಳಲ್ಲಿ ಸಾತ್ವಿಕ, ರಾಜಸ ಮತ್ತು ತಾಮಸ ಈ ಥರ 3 ಥರ ಗುಣಗಳಿರ್ತದೆ. ಇದು ಎಲ್ಲರಿಗೂ ಪರಿಚಯವಾದ ಈ ಹೆಸರುಗಳು. ಇದು ಮುಂದೆ ಮತ್ತೆಷ್ಟು ಎಕ್ಸ್ಪ್ಲನೇಷನ್ ಬರುತ್ತೆ. ಸಾತ್ವಿಕ ಅಂತಂದರೆ ಪ್ಲೆಸೆಂಟ್ನೆಸ್, ಶಾಂತವಾಗಿರುವಂಥವು. ರಾಜಸ ಅಂತ ಎಕ್ಸೈಟ್ ಆಗಿರ್ತಾನೆ ತುಂಬ. ತಾಮಸ ಅಂತಂದರೆ ತುಂಬ ಲೇಜಿನೆಸ್,
ಇದು ಪ್ರತಿಯೊಂದು ವಿಚಾರದಲ್ಲೂ ಇದರ ಅಪ್ಲೈ ಆಗ್ತದೆ. ಸೊ ಮೂಲಭೂತವಾಗಿ ಇಂದ್ರಿಯಗಳಲ್ಲಿ ಸಾತ್ವಿಕ, ರಾಜಸ ಮತ್ತು ತಾಮಸ ಅಂತ ತ್ರೈಗುಣಗಳಿಂದ ಕರ್ಮ ನಡೀತಾ ಇರುತ್ತೆ. ಇದು ಹೇಗೆ ಬರುತ್ತೆ ಅಂದರೆ ಹಿಂದೆ ಅಂಟಿಸಿಕೊಂಡು ಬಂದಿರುವಂಥ ಪ್ರಭಾವ. ಇದರಿಂದ ಆಗುವಂಥ ಕರ್ಮವನ್ನು ನಾವು ತಟಸ್ಥವಾಗಿ ನೋಡ್ತಾ ಇರಬೇಕು. ನಮ್ಮನ್ನು ನಾವೇ ಅಬ್ಸರ್ವ್ ಮಾಡ್ತಾ ಇದ್ದೇವೆ, ಏನು ನಡೀತಾ ಇದೆ. ಭೀಷ್ಮಾಚಾರ್ಯರು ಶಾಂತಿ ಪರ್ವದಲ್ಲಿ ಹೇಳ್ತಾರೆ, ಮೊದಲು ನಮ್ಮನ್ನು ನಾವು ಅಬ್ಸರ್ವ್ ಮಾಡಬೇಕು. ನಮ್ಮನ್ನು ನಾವು ಮಾಡಿದ ಕೆಲಸವನ್ನು ನಾವು ಅಬ್ಸರ್ವ್ ಮಾಡಿದರೆ ಅದು ಸರಿಯೋ ತಪ್ಪೋ ಗೊತ್ತಾಗ್ತದೆ. ನಾವು ಅಬ್ಸರ್ವ್ ಮಾಡದೇ ಇದ್ದರೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ನಾನು ಮಾಡಿದ್ದೆಲ್ಲ ಸರಿ ಅಂತ ಟೇಕ್ ಇಟ್ ಗ್ರಾಂಟೆಡಾಗಿ ತೊಗೊಂಡು ಹೋಗ್ಬಿಡ್ತೇವೆ. ಇನ್ನೊಬ್ಬರಲ್ಲಿ ನಾವು ಸರಿ ತಪ್ಪುಗಳನ್ನು ಹುಡುಕ್ತೇವೆ. ನಾವು ದಿನನಿತ್ಯದಲ್ಲಿ ಏನು ಮಾಡ್ತಾ ಇದ್ದೇವೆ, ಅದರಲ್ಲಿ ಯಾವ ಕೆಲಸ ನನಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ, ಯಾವ ಕೆಲಸ ನನಗೆ ತುಂಬ ಇರಿಟೇಷನ್ ಮಾಡ್ತಾ ಇದೆ, ಇದು ಗೊತ್ತಿರಬೇಕು. ಗೊತ್ತಿದ್ದರೆ ತಾನೇ ಸರಿದಿ ಮಾಡಿಕೊಳ್ಳಿಕ್ಕೆ. ದಿನದಲ್ಲಿ ದುಃಖ ಇರ್ತದೆ, ದುಃಖದ ಕ್ಷಣಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ದುಃಖಕ್ಕೆ ಯಾಕೆ ಬರ್ತಾ ಇದೆ ಅಂತ ಗೊತ್ತಿದ್ದರೆ ನೆಕ್ಸ್ಟ್ ಟೈಮ್ ರಿಪೀಟ್ ಆಗದೆ ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟು. ಹಾಗಾಗಿ ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ಕೋಬೇಕು. ಅದಕ್ಕೆ ಸತ್ವ, ರಾಜಸ, ತಾಮಸ ಈ 3 ಗುಣಗಳಿಂದ ಕರ್ಮಗಳು ನಮ್ಮಲ್ಲಿ ನಡೀತಾ ಇರುತ್ತೆ. ತಟಸ್ಥವಾಗಿ ನಿಂತ್ಕೋಬೇಕು. ನಾವು ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್ ಮಾಡ್ತೇವೆ ಅಥವಾ ಸಾತ್ವಿಕವಾದಂಥ ಆಹಾರವನ್ನು ತಗೊಳ್ತೇವೆ, ಇದು ಸತ್ವ. ರಾಜಸ, ನಮಗೆ ಬರೀ ಸಾತ್ವಿಕ ಆಹಾರದಿಂದ ತಿಂತಾಯಿದ್ರೆ ಏನಾಗುತ್ತದೆ, ನಾಲಿಗೆ ಚಪಲ ಇರ್ತದಲ್ವ. ಸೊ ಸ್ವಲ್ಪ ಖಾರವಾಗಿರಬೇಕು, ಅದು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು, ತುಂಬ ಟೇಸ್ಟಿಯಾಗಿರಬೇಕು, ಈ ಥರ ಪದಾರ್ಥಗಳಿಗೆ ಹೋಗ್ತೇವೆ. ಕಾಫಿ ಕುಡಿತೇವೆ, ಕಾಫಿ ರಾಜಸ. ಕಾಫಿ ಕುಡಿದ್ರೆ ಏನು, ಸ್ವಲ್ಪ ಹೊತ್ತು ಮೈಂಡ್ ಸ್ಟಿಮ್ಯುಲೇಟ್ ಆಗ್ತದೆ, ಸ್ವಲ್ಪ ಒಂಥರ ಆನಂದ ಆಗ್ತದೆ. ತಾಮಸ ಅಂದರೆ ಏನು, ಈ ಮದ್ಯಪಾನವನ್ನು ಮಾಡಿದ್ರೆ ಇನ್ನೂ ಸ್ಟಿಮ್ಯುಲೇಷನ್ ಜಾಸ್ತಿ ಆಗ್ತದೆ. ಆ ಸ್ಟಿಮ್ಯುಲೇಷನ್ ಹೇಗಿರುತ್ತೆ ಅಂತಂದರೆ ಪೂರ್ತಿ ನಮ್ಮನ್ನು ನಾವೇ ಮರೆತು ಬಿಡ್ತೇವೆ, ಅದು ಇನ್ನೂ ಜಾಸ್ತಿ ಸ್ಟಿಮ್ಯುಲೇಷನ್. ಸೊ ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದಾಗ ನಾವು ಯಾವ ಕೆಲಸ ಮಾಡ್ತಾ ಇದ್ದೇವೆ ಅಂತ ಗೊತ್ತಾಗ್ತದೆ. ಇದು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರ. ನಾವೇ ಮಾಡುವಂಥ ಕ್ರಿಯೆಯನ್ನು ನಾವೇ ತಟಸ್ಥರಾಗಿ ವಿಶ್ಲೇಷಿಸುವುದು. ನನ್ನ ಮೇಲೆ ತ್ರೈಗುಣ್ಯದ ಯಾವ ಗುಣಪ್ರಭಾವ ಬೀಳ್ತಾ ಇದೆ ಎನ್ನುವುದನ್ನು ನಾವೇ ಸ್ವಯವಾಗಿ ವಿಶ್ಲೇಷಣೆ ಮಾಡಬೇಕು. ಸೆಲ್ಫ್ ಅನಾಲಿಸಿಸ್. ಗುಣಕರ್ಮ ವಿಭಾಗ ತತ್ವವನ್ನು ತಿಳ್ಕೊಂಡಾಗ ತ್ರೈಗುಣ್ಯದ ಪ್ರಭಾವದ ಅರಿವಾಗ್ತದೆ. ನಮ್ಮ ಮೇಲೆ ಯಾವುದು ಪ್ರಭಾವ ಬೀಳ್ತಾ ಇದೆ. ಏಕೆಂದರೆ ಸಮಾಜದಲ್ಲಿ ಪ್ರಕೃತಿ ತಗೊಳ್ಳಿ, ಪ್ರಕೃತಿಯಲ್ಲಿ ಈ 3 ಗುಣಗಳು ಇರ್ತದೆ. ಸತ್ವ, ರಜಸ್ತಮೋ ಗುಣಗಳು ಪ್ರಕೃತಿಯಲ್ಲಿ ಇರ್ತದೆ. ಅದನ್ನು ನಮ್ಮ ಮನಸ್ಸನ್ನು ಟ್ರಿಗರ್ ಮಾಡ್ತದೆ. ನಮ್ಮ ಮನಸ್ಸನ್ನು ಸಾತ್ವಿಕದ ಕಡೆ ಟ್ರಿಗರ್ ಮಾಡ್ತದೆ, ರಾಜಸದ ಕಡೆ ಟ್ರಿಗರ್ ಮಾಡ್ತದೆ, ತಾಮಸದ ಕಡೆಯೂ ಟ್ರಿಗರ್ ಮಾಡ್ತದೆ. ಹೊರಗೆ ಒಳ್ಳೆಯ ಒಂದು ಸುಂದರವಾದಂಥ ಭಗವಂತನ ಒಂದು ಏನೋ ಹಾಡು ಕಚೇರಿ ನಡೀತಾ ಇದೆ, ಅಥವಾ ದೇವರ ಅಭಿಷೇಕ, ಒಂದು ಸುಂದರವಾದಂಥ ಒಂದು ಪ್ರವಚನೆ, ಆತ್ಮಜ್ಞಾನವನ್ನು ಪಡೆಯೋದ್ರ ಬಗ್ಗೆ ನಡೀತಾ ಇದೆ ಅಂದ್ಕೊಳ್ಳಿ. ಆ ವಾತಾವರಣ ಎಲ್ಲ ಹೇಗಿರುತ್ತೆ, ಎಲ್ಲರೂ ಭಗವತ್ ಪ್ರಜ್ಞೆಯಲ್ಲಿ ಒಂದು ಪ್ಲೆಸೆಂಟಾಗಿ ಇರ್ತದೆ. ಅಲ್ಲಿ ಆ ವಾತಾವರಣದಲ್ಲಿ ನಮಗಿದ್ರೆ ಏನಾಗ್ತದೆ, ನಮ್ಮ ಒಳಗಿರುವಂಥ ಒಳ್ಳೆಯ ಸಾತ್ವಿಕ ಕೋಣ ಅಂತಂಬೋದು ಟ್ರಿಗರ್ ಆಗ್ತದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಭಕ್ತಿ ಗಿಕ್ತಿ ಎಲ್ಲ ಇರ್ತದೆ, ಅದು ಟ್ರಿಗರ್ ಆಗ್ತದೆ. ನಮಗೂ ಗೊತ್ತಿರುತ್ತೆ, ಎಲ್ಲೋ ಒಂದು ಯೂಟ್ಯೂಬಲ್ಲಿ ಯಾವುದೋ ಒಂದು ವಿಡಿಯೋ ಸಿಕ್ತು ಅಂದ್ಕೊಳ್ಳಿ, ನನ್ನ ಒಳಗೆ ಏನಿರುತ್ತೆ ಅದು ಟ್ರಿಗರ್ ಆಗ್ತದೆ. ಒಳ್ಳೆ ಪ್ರವಚನ ಒಂದು ಸಣ್ಣ 1 ಮಿನಿಟ್ ಬಿಟ್ಟಿತ್ತು ಅಂದ್ಕೊಳ್ಳಿ, ಅದನ್ನು ನೋಡ್ತಾ ಇದ್ದಾಗ ನನ್ನ ಒಳಗೆ ಇದ್ದಂಥ ದೈವಿ ಸಂಪತ್ತಿನ ಒಂದು ಗುಣ ಪ್ರವೋಕ್ ಆಗ್ತದೆ. ಅದೇ ಯೂಟ್ಯೂಬ್ ಚಾನಲಲ್ಲಿ ಒಂದು ನನಗೆ ಇಷ್ಟವಾದಂಥ ಸುಂದರವಾದಂಥ ಒಂದು ಯಾವುದೋ ಡ್ರಮ್ಸು, ಬ್ರೇಕ್ ಡ್ಯಾನ್ಸು ಈ ಥರ ಹಾಡು ಇತ್ತಂದ್ಕೊಳ್ಳಿ, ನನ್ನ ಒಳಗೆ ಆ ರಜೋಗುಣದ ಸ್ಪರ್ಶೆ ಟ್ರಿಗರ್ ಆಗ್ತದೆ. ಅದೇ ಆ ಶಾರ್ಟಲ್ಲಿ ಒಂದು ಸುಂದರವಾದಂಥ ಒಂದು ರೊಮ್ಯಾಂಟಿಕ್ ಆದಂಥ ಒಂದು ನ್ಯೂಡ್ ಆದಂಥ ಯಾವುದೋ ಒಂದು ವಿಡಿಯೋ ಬಂತು ಅಂದ್ಕೊಳ್ಳಿ, ನನ್ನ ಒಳಗಿರುವಂಥ ಆ ರೊಮ್ಯಾಂಟಿಕ್ ಆ್ಯಂಗಲ್ ಅಂತಂಬುದು ಟ್ರಿಗರ್ ಆಗ್ತದೆ. ಸೊ ಹೊರಗಿನ ಪ್ರಕೃತಿ ಏನು ಟ್ರಿಗರ್ ಮಾಡ್ತದೋ ನಾವು ಅದಕ್ಕೆ ತಕ್ಕಂತೆ ನಮ್ಮ ಒಳಗೆ ಪ್ರವೋಕ್ ಆಗ್ತದೆ.
ಹೊರಗಡೆ ಏನಾದರೂ ಅಶ್ಲೀಲವಾಗಿ ಕಾಣಿಸಿದರೆ ನಮ್ಮ ಒಳಗಿರುವಂಥ ತಾಮಸ ಗುಣ ಪ್ರವೋಕ್ ಆಗ್ತದೆ, ಪ್ರಿಕ್ ಆಗ್ತದೆ. ಸೊ ಹಾಗೆ ಸಮಾಜದಲ್ಲಿ ಯಾವ ಗುಣ ಯಾವಾಗ ಪ್ರವೋಕ್ ಆಗ್ತದೋ ನಮಗೆ ಗೊತ್ತಿಲ್ಲ. ಸಮಾಜ ಆಡಿಸಿದಂತೆ ನಾವು ಆಡ್ತಾ ಹೋದರೆ ಏನಾಗ್ತದೆ, ಹೊಡ್ಡಕ್ಕೆ ಬಿಡ್ತೀವಿ. ಯಾಕೆಂದರೆ ಸಮಾಜದಲ್ಲಿ ಒಳ್ಳೆಯದು ಕಾಣಿಸೋದು ತುಂಬ ಕಡಿಮೆ. ನಮಗೆಲ್ಲರಿಗೂ ಒಂದು ಬಯಕೆ ಇರ್ತದೆ, ನಮ್ಮದು ಹೇಗೋ ಆಯಿತು, ನನ್ನ ಮಕ್ಕಳು ಸರಿದಾರಿಯಲ್ಲಿ ಹೋಗಬೇಕು, ಒಳ್ಳೆಯರಾಗಬೇಕು ಅಂತ ಇರ್ತದೆ. ನನ್ನ ಮಕ್ಕಳು ಒಳ್ಳೆಯರಾಗಬೇಕು, ಹೇಳಿದ ಮಾತು ಕೇಳಬೇಕು, ಇಲ್ಲ ನಿಜ, ಎಲ್ಲ ಬಯಸೋದ್ರಿಂದ ತಪ್ಪಿಲ್ಲ. ಆದರೆ ಅವ್ರಿಗೆ ಯಾವುದಾದ್ರೂ ಒಂದು ಚಾನಲಲ್ಲಿ ಇದು ಒಳ್ಳೆಯದು ಅಂತ ನಾವು ತೋರಿಸಿಕೊಡ್ತಾ ಇದ್ದೀವಿ. ಯಾವುದಾದ್ರೂ ಆ ಥರ ಚಾನಲ್ ಇದೆಯಾ? ಇಲ್ಲ. ಮನೆಯಲ್ಲಿ ತಂದೆ ತಾಯಿಗಳು ಪಾಪ ಜೀವನ ನಿರ್ವಹಣೆ ಮಾಡಬೇಕು, ಬೇಕಾದಷ್ಟು ಉದ್ಯೋಗ ಸಮಯ ಇರೋದಿಲ್ಲ. ಹಾಗಾಗಿ ಆಪದ್ಧರ್ಮವನ್ನು ಆಚರಣೆ ಮಾಡ್ತಾರೆ. ಈ ಸದ್ಯಕ್ಕೆ ಆದರೆ ಸಾಕು, ನಾಳೆ ಮತ್ತೆ ನೋಡಿಕೊಳ್ಳೋಣ, ಹಾಗೆ ನಡೀತಾ ಹೋಗ್ತಾರೆ. ಹಾಗಾಗಿ ಒಳ್ಳೇದು ಕಾಣೋದಕ್ಕಾಗೋದಿಲ್ಲ ಮಕ್ಕಳು. ಅಪ್ಪ ಅಮ್ಮ ಹೀಗ್ಯಾಕೆ ಮಾಡ್ತಾರೆ, ಪುಸ್ತಕಗಳು ಇನ್ನೊಂದು ಥರ ಹೇಳಿದೆ, ಇಲ್ಲಿ ಮಾಡೋದು ಇನ್ನೊಂದು ಥರ ಇದೆ. ಶಾಲೆಗಳಲ್ಲಿ ಟೀಚರ್ಸ್ ಏನು ಹೇಳ್ಕೊಡ್ತಾರೆ, ದುಡ್ಡು ಮಾಡಲಿಕ್ಕೆ ಬೇಕಾದಂಥ ಉದ್ಯೋಗಕ್ಕೆ ಬೇಕಾದಂಥ ಓದಿಗೆ ಬೇಕಾದಂಥ ಮಾರ್ಕ್ಸು, ಇಷ್ಟಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಒಳ್ಳೆಯದನ್ನು ಹೇಳ್ಕೊಳ್ಳಿಕ್ಕೆ ಟೈಮ್ ಎಲ್ಲಿದೆ? ಸಮಾಜದಲ್ಲಿ ಏನಾದರೂ ಸಿಗತ್ತಾ? ಎಲ್ಲಿ ಸಿಗೋದಿಲ್ಲ. ಸಿನಿಮಾ ಎಲ್ಲ ಪೊಲ್ಯೂಟ್ ಆಗಿಬಿಟ್ಟಿದೆ. ಸೊ ಮಕ್ಕಳಿಗೆ ಇದು ಒಳ್ಳೆಯದು, ಇದನ್ನು ಹೀಗೆ ಆಚರಣೆ ಮಾಡಬೇಕು ಅಂತಂಬ ಚಾನಲೇ ಇಲ್ಲ. ಹಾಗಿದ್ದಾಗ ಹೇಗೆ ಬಯಸ್ತೀವಿ ನಾವು? ಸೊ ಅಲ್ಲಿ ತ್ರೈಗುಣ್ಯ ಅಂತಂದರೆ ಹೊರಗಡೆ ಯಾವ ಗುಣ ಪ್ರವೋಕ್ ಆಗ್ತಾ ಇದೆ ಅಂತ ನಮಗೆ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲಿ ಸಾತ್ವಿಕತೆಗೆ ಕೂಡ ಸ್ವಲ್ಪ ಜಾಗವನ್ನು ಅಲಕೇಟ್ ಮಾಡಬೇಕು. ರಜೋಗುಣ ತಮೋಗುಣ ಇದ್ದೇ ಇರುತ್ತೆ. ಯಾಕೆಂತಂದರೆ ನಮ್ಮ ಜನಜೀವನ ಹೇಗಾಗಿದೆ ಅಂತಂದರೆ ಅದರ ಕೂಡ ಪೂರ್ತಿ ಬೆರೆತು ಹೋಗಿದೆ. ಅದನ್ನು ಪ್ರತ್ಯೇಕವಾಗಿ ಯಾರು ಹೇಳ್ಕೊಡೋದು ಬೇಕಾಗಿಲ್ಲ. ತಮೋಗುಣವನ್ನು ಹೇಳ್ಕೊಡೋದು ಬೇಕಿಲ್ಲ, ರಜೋಗುಣವನ್ನು ಹೇಳ್ಕೊಡೋದು ಬೇಕಿಲ್ಲ. ಯಾರಿಗೆ ಸತ್ವಗುಣ ಇಲ್ಲವೋ ಆಟೋಮೆಟಿಕ್ಕಾಗಿ ರಜೋಗುಣ ಅಥವಾ ತಮೋಗುಣಕ್ಕೆ ಹೊಟ್ಟೋಗ್ತಾರೆ. ಹಾಗಾಗಿ ಸ್ವಲ್ಪ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ನಾವು ಹೇಳ್ಕೊಳ್ಳಿಲ್ಲ ಅಂದರೆ ಬೇರೆಯವನು ಹೇಳ್ಕೊಡ್ತಾನೆ. ಯಾಕೆಂದರೆ ಸಮಾಜದಲ್ಲಿ ಹಾದಿ ತಪ್ಪಿ ನಡೆಯೋರೇ ಜಾಸ್ತಿ. ಸೊ ಹಾದಿ ತಪ್ಪಿ ನಡೆಯೋರನ್ನು ನೋಡಿದ್ರೆ ನಮ್ಮ ಮಕ್ಕಳು ಬೇಗ ಹಿಂಬಾಲಿಸ್ತಾರೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು. ಅದಕ್ಕೆ ದಿನನಿತ್ಯ ನಮ್ಮನ್ನು ನಾವೇ ಒಂದು ಅನಲೈಸ್ ಮಾಡಿಕೊಳ್ಳಬೇಕು. ನಾನು ಎಲ್ಲಿದ್ದೇನೆ, ನನ್ನ ಸುತ್ತೂ ಇರುವಂಥ ಪ್ರಪಂಚ ಯಾವ ಗುಣಕ್ಕೆ ಒಳಗಾಗ್ತಾ ಇದೆ. ಯಾಕೆಂದರೆ ಅದು ಯಾವ ಗುಣ ಇರ್ತೀಯೋ ಅದು ನನ್ನೊಳಗೆ ಪ್ರಿಕ್ಕಾಗ್ತದೆ. ಪ್ರಿಕ್ಕಾದಾಗ ನನ್ನ ನಿಯಂತ್ರಣ ನಾನಿರಲ್ಲ, ಸಮಾಜ ಹೇಳಿದಂತೆ ನಾನು ನಡ್ಕೋಬೇಕಷ್ಟೆ. ಹೊರಗಡೆ ಏನು ಪ್ರವೋಕ್ ಮಾಡ್ತದೋ ನನ್ನ ಮನಸ್ಸು ಅದು ಬೇಕು ಅಂತ ಹೇಳ್ತದೆ. ಹಾಗಾಗ್ಬಿಟ್ಟಿದೆ ಈ ಪರಿಸ್ಥಿತಿ. ಈಗ ತಂದೆ ತಾಯಿ ಕೂಡ ಹೇಳುವಂಥ ಪರಿಸ್ಥಿತಿ ಇಲ್ಲ. ಎಲ್ಲರೂ ದುಡಿತಾ ಇದ್ದಾರೆ, ನೀನು ದುಡಿಬೇಕು, ಸಂಪಾದನೆ ದುಡ್ಡು ಮಾಡಬೇಕು, ಒಳ್ಳೆ ಉದ್ಯೋಗ ಮಾಡಬೇಕು, ಒಳ್ಳೆ ಮನೆ ಕಟ್ಕೊಳ್ಬೇಕು ಎಲ್ಲ ಹೇಳ್ತದೆ. ಆದರೆ ನಿಮಗೆ ಇದು ಹಿಂದೆ ಒಂದು ಕತೆ ಕೂಡ ಇದೆ. ಈ ಕತೆ ಏನಂತಂದರೆ ಒಬ್ಬ ಮಗ, ಅವನ ಹೆಸರು, ಇದು ಉಪನಿಷತ್ತಲ್ಲಿ ಬರುವಂಥ ಕತೆ. ಅವನ ಹೆಸರು ಮೇಧಾವಿ ಅಂತ. ಅವನ ಹೆಸರೇ ಮೇಧಾವಿ. ಅವನು ನಿಜವಾಗೂ ಮೇಧಾವಿಯೇ. ಅವನು ತುಂಬ ಎಲಿವೇಟೆಡ್ ನಾಲೆಡ್ಜ್ ಇರುವಂಥ ವ್ಯಕ್ತಿ. ಹುಡುಗ ಶಾಲೆಗೆ ಹೋದ, ಫಸ್ಟ್ ಮಾರ್ಕು, ಗೋಲ್ಡ್ ಮೆಡಲು ಎಲ್ಲ ತೊಗೊಂಡ. ತಂದೆ ಕೇಳ್ತಾನೆ, ಅಪ್ಪ ನಾನು ಎಲ್ಲ ಓದ್ಕೊಂಡಿದ್ದೀನಿ, ನನ್ನ ಕರ್ತವ್ಯ ಏನು, ನಾನು ಹೇಗೆ ಜೀವನ ಮಾಡಬೇಕು ಅಂತ ಕೇಳ್ತಾನೆ. ಹೇಗೆ ಜೀವನ ಮಾಡೋದೇನಪ್ಪ, ನಾವು ಹೇಗೆ ಮಾಡ್ತೀವೋ ಹಾಗೆ ಮಾಡು, ನಮ್ಮನ್ನು ಅನುಸರಿಸು, ಚೆನ್ನಾಗಿ ಓದ್ಕೋ, ಉದ್ಯೋಗ ಮಾಡು, ಮದುವೆ ಮಾಡ್ಕೋ, ಸಂತಾನವನ್ನು ಪಡಿ, ಮಕ್ಕಳನ್ನು ಒಳ್ಳೆಯ ಗುಣಗಳಿಂದ ಅವರನ್ನು ಎತ್ತರಕ್ಕೆ ಎಲಿವೇಟ್ ಆಗಿ ಅವರಿಗೊಂದು ಜೀವನ ಉಪಾಧಿ ಮಾಡಿಕೊಡು, ಮತ್ತು ನೀನು ಭಗವಂತನ ಬಗ್ಗೆ ತಿಳ್ಕೊ. ಆ ಮಗು ಕೇಳ್ತದೆ, ಅಪ್ಪ ಇದೆಲ್ಲ ಆಗೋಣಕ್ಕೆ 60 ವರ್ಷ ಆಗ್ತದೆ. ಮಕ್ಕಳು ಉದ್ಧಾರ ಆಗಿ ಅವ್ರಿಗೆ ಬೇಕಾದದ್ದನ್ನೆಲ್ಲ ಮಾಡಿ ಅವರಿಗೆ ಮದುವೆಗಳು ಮಾಡಿ ಎಲ್ಲ ಆಗೋಳಕ್ಕೆ ನಾನು ರಿಟೈರ್ ಆಗ್ತದೆ. 60 ವರ್ಷಕ್ಕೆ ಯಾವ ಇಂದ್ರಿಯವೂ ಕೆಲಸ ಮಾಡಲ್ಲ. ಹಾಗಾದರೆ 60 ವರ್ಷ ಆದಮೇಲೆ ನಾನು ಹೆಂಗೆ ಮಾಡೋಕ್ಕಾಗತ್ತೆ? ಪ್ರತಿ ಜನ್ಮದಲ್ಲಿ ಹೀಗೆ ಆಗ್ತದಲ್ವ? ಪ್ರತಿ ಜನ್ಮದಲ್ಲಿ 60 ವರ್ಷ ಆದಮೇಲೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋಣ, ಅಷ್ಟರಕ್ಕೂ ದುಡಿಯೋಣ, ಸುಖ ಪಡೋಣ ಅಷ್ಟೇ. 60 ವರ್ಷ ಆದಮೇಲೆ ಏನು ಮಾಡಲಿಕ್ಕಾಗ್ತದೆ? ಏನು ಮಾಡಲಿಕ್ಕೂ ಆಗೋಲ್ಲ. ಅದಕ್ಕೆ ಸಮಯ ಹಾಗೆ ನಮಗೆ ಶಕ್ತಿ ಇದ್ದಾಗೆ ಸಾಧನೆ ಮಾಡಿಕೊಳ್ಬೇಕು.
ಕಂಪ್ಲೀಟಾಗಿ ಅವುಗಳನ್ನು ಬಿಟ್ಟು ಸಾಧನೆ ಮಾಡ್ಕೊಳ್ತಾಳೆ. ಸ್ವಲ್ಪ ಟೈಮನ್ನು ಅಲೋಕೇಟ್ ಮಾಡಬೇಕಾಗ್ತದೆ. ನನ್ನ ಬಗ್ಗೆ ನಾನು ಎಲ್ಲಿದ್ದೇನೆ, ನನ್ನನ್ನು ನಾನು ಎಲಿವೇಟ್ ಹೆಂಗೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಭಗವಂತ ಇಲ್ಲಿ ಹೇಳೋದೇನೆಂದರೆ, ಸ್ವಲ್ಪ ಈ ತ್ರೈಗುಣ್ಯದ ಬಗ್ಗೆ ಫಸ್ಟ್ ಅಬ್ಸರ್ವ್ ಮಾಡು ಅಂತ ಹೇಳ್ತಾನೆ. ಅಬ್ಸರ್ವ್ ಮಾಡಿದಾಗ ನಮಗೆ ನಾವು ಎಲ್ಲಿದ್ದೇವೆ, ನಾವೇನು ಮಾಡ್ತೇವೆ ಅಂತ ಗೊತ್ತಾಗ್ತದೆ. ಸೊ ಆಗ ನಮಗೆ ಅದರಲ್ಲಿ ಈ ಸತ್ವರಜಸ್ತಮೋ ಗುಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂದ್ಕೊಳ್ಳಿ, ಅದರಲ್ಲಿ ನಮಗೆ ಒಡೆತನ ಇಲ್ಲ ಅಂತಂಬುದು ಗೊತ್ತಾಗ್ತದೆ. ಇದರಲ್ಲಿ ನಾನು ಮಾಡುವಂಥದ್ದೇನಿಲ್ಲ. ಇಂದ್ರಿಯಗಳು, ಅದರ ಮೇಲೆ ಪ್ರಕೃತಿಯ ತ್ರೈಗುಣ್ಯ, ಅದರ ಮೇಲೆ ಜೀವ ಸ್ವಭಾವ, ಅದರ ಮೇಲೆ ಭಗವಂತನ ಜ್ಞಾನಾನಂದ, ಇವೆಲ್ಲ ಕೂಡ ಕರ್ಮವಾಗಿ ಇಂದ್ರಿಯದ ಮೂಲಕ ಅಭಿವ್ಯಕ್ತವಾಗ್ತದೆ. ಈಗ ಜಡ ಪದಾರ್ಥದಲ್ಲಿದೆ, ಜಡ ಪದಾರ್ಥದಲ್ಲಿ ಬರೀ ಆ್ಯಕ್ಷನ್ ಇದೆ ಅಷ್ಟೇ, ಅದಕ್ಕೇನು ಇಂಟೆನ್ಷನ್ ಇಲ್ಲ. ಒಂದು ಕಲ್ಲು ಎತ್ಕೊಂಡೋದ್ರೆ ಬರ್ತದೆ, ಆ್ಯಕ್ಷನ್ ಇದೆ. ಆದರೆ ಕಲ್ಲು ಇಚ್ಛೆ ಮಾಡೋದಿಲ್ಲ, ನಾ ಇಲ್ಲಿಂದ ಇಲ್ಲಿ ಹೋಗಬೇಕು ಅಂತ, ಅದೇನು ಇಂಟೆನ್ಷನ್ ಇಚ್ಛೆ ಮಾಡೋದಿಲ್ಲ. ಆದರೆ ಜೀವ ಇದ್ದಾನಲ್ವ, ಜೀವ ಇಚ್ಛೆ ಮಾಡ್ತಾನೆ, ನನಗೆ ಈ ಥರ ಆಗಬೇಕು, ಈ ಥರ ನನಗೆ ಅನುಕೂಲ ಆಗಬೇಕು, ನಾನು ದೊಡ್ಡ ಮನೆ ಕಟ್ಟಬೇಕು, ನಾನು ವಾರ್ಡ್ ಮೆಂಬರಾಗಿ ಗೆಲ್ಲಬೇಕು, MLA ಪೋಸ್ಟ್ ಬೇಕು, ಈ ಥರ ಬಯಸ್ತಾನೆ. ಎಲ್ಲ ಪ್ರತಿಯೊಬ್ಬನೂ ಬಯಸ್ತಾನೆ ಅವರವರಿಗೆ ಇಚ್ಛೆಗೆ ತಕ್ಕಂತೆ. ಆದರೆ ಅವನಿಗೆ ಇಚ್ಛೆ ಇದೆ, ಸ್ವಾತಂತ್ರ್ಯ ಇಲ್ಲ. ಪ್ರಕೃತಿಯಲ್ಲಿ ಏನು ನೋಡಿದ್ರು ನಂಗೆ ಅದು ಬೇಕು ಅಂತ ಅಂಬೋ ಒಂದು ಬಯಕೆ ಇದೆ, ಅದನ್ನು ಪಾಪ ಈಡೇರಿಸಿಕೊಳ್ಳಲಾರ, ಅದಕ್ಕೆ ಶಕ್ತಿ ಇಲ್ಲ. ಇಂಟೆನ್ಷನ್ ಇದೆ ಬಟ್ ಆ್ಯಕ್ಷನ್ ಇಲ್ಲ. ಇಂಟೆನ್ಷನಲ್ ಆ್ಯಕ್ಷನ್ ಇದೆ ಬಟ್ ಇಂಡಿಪೆಂಡೆನ್ಸ್ ಇಲ್ಲ, ಅದಕ್ಕೆ ಸ್ವಾತಂತ್ರ್ಯ ಇಲ್ಲ. ತನಗೆ ಬೇಕಾದದ್ದನ್ನೆಲ್ಲ ಕೂಡ ತಾನು ಒದಗಿಸಿಕೊಳ್ಳುವಂಥ ಸ್ವಾತಂತ್ರ್ಯ ಮನುಷ್ಯನಿಗೆ ಇಲ್ಲ. ಭಗವಂತನಲ್ಲಿ ಇಂಡಿಪೆಂಡೆಂಟ್ ಇಂಟೆನ್ಷನಲ್ ಆ್ಯಕ್ಷನ್. ಭಗವಂತನೇ ತಾನು ಏನು ಇಚ್ಛಿಸಿದರೂ ಕೂಡ ಅದು ಆಗುವಂತೆ ಮಾಡಬಲ್ಲ. ಇದು ಕರ್ಮಭೇದ. ಹೀಗೆ ಗುಣಭೇದ ಮತ್ತು ಕರ್ಮಭೇದವನ್ನು ಅರಿತವನು ತತ್ವವಿತ್. ಈ ತತ್ವ ಅರ್ಥವಾದರೆ ನಾನು ಮಾಡಿದೆ ಎನ್ನುವಂಥ ಅಹಂಕಾರ ಬರುವುದಿಲ್ಲ. ಯಾಕೆಂದರೆ ನಾವೇನೂ ಮಾಡ್ತಾ ಇಲ್ಲ. ಯಾಕೆಂದರೆ ನಾನು ಮಾಡಿದೆ ಅಂತಂತಂದು ಬಂದರೆ ಆ ಅಹಂಕಾರ ಬಂದುಬಿಟ್ರೆ ಏನಾಗ್ತದೆ ಅಂತಂದರೆ, ನಾನು ಯಾಕೆ ಮಾಡಬಲ್ಲೆ, ಅಹಂಕಾರ, ಅದರಿಂದ ಏನಾಗ್ತದೆ, ಅದಪ್ಪಾತ ನಾವು 2ನೇ ಅಧ್ಯಾಯದಲ್ಲಿ ನೋಡಿದೆ. ಎಲ್ಲ ನಾನೇ ಮಾಡಿದೆ, ನನ್ನಿಂದಾನೇ ಆಯಿತು, ಈ ಥರ ಅಹಂಕಾರ ಬಂತು ಅಂದ್ಕೊಡಿ, ಯಾವಾಗಾದರೂ ಒಂದು ಕೆಲಸ ನಡೆಯಲಿಲ್ಲದಿದ್ದರೆ ಡಿಪ್ರೆಷನ್ ಆಗಿಬಿಡ್ತೇವೆ. ಯಾಕೆ ಮಾಡಿಲ್ಲ, ನನ್ನ ಕೈಲಿ ಯಾಕೆ ಆಗಲಿಲ್ಲ ಅಂತಂದ್ಬಿಟ್ಟು ಡಿಪ್ರೆಷನ್ ಕೂಡ ಒಳಗಾಗ್ತೇವೆ. ಅದಕ್ಕೆ ಭಗವಂತ ಹೇಳ್ತಾನೆ, ಕರ್ಮ ಮಾಡು, ಅತಿಯಾಗಿ ಬಯಸಬೇಡ ಅಂತ ಹೇಳ್ತಾನೆ. ಈ ಮೇಲಿನ ವಿಷಯವನ್ನು ಉದಾಹರಣೆಯೊಂದಿಗೆ ನೋಡೋದಾದರೆ, ಈಗ ಸಪೋಸ್ ಸ್ವಾರಸ್ಯವಾಗಿ ಒಂದು ವಿಷಯ ಗರ್ಭಿತವಾಗಿ ಮಾತಾಡುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅಂದುಕೊಳ್ಳೋಣ. ಆತ ಹಾಗೆ ಮಾತಾಡಬೇಕಾದ್ರೆ ಏನು ಬೇಕು, ಬಾಯಿಂದ ಮಾತಾಡಬೇಕು, ಬಾಯಿ ಬೇಕು. ಬಾಯಿದ್ರೆ ಒಂದೇ ಸಾಕ, ಬಾಯಿಯಲ್ಲಿ ಶಬ್ದ ಬರಬೇಕು. ಕೇವಲ ಶಬ್ದ ಮಾತ್ರವಲ್ಲದೆ ಯಾವ ಮಾತಾಡಬೇಕು ಫಸ್ಟ್ ಅದು ಗೊತ್ತಿರಬೇಕು. ಯಾಕೆಂದರೆ ಬಾಯಿ ಇದೆ, ಮಾತಾಡ್ತಾನೆ, ಆದರೆ ಏನು ಮಾತಾಡಬೇಕು ಗೊತ್ತಿಲ್ಲದಿದ್ದರೆ ಏನು ಉಪಯೋಗ? ಅದಕ್ಕೆ ಮಾತಾಡಬೇಕಾದ್ರೆ ಅದಕ್ಕನುಗುಣವಾದಂಥ ಒಂದು ಶಬ್ದ ಬೇಕು. ಆ ಶಬ್ದ ಬರಬೇಕಾದ್ರೆ ಮಾತಿಗೆ ಒಂದು ಭಾವ ಬೇಕು. ಭಾವ ಅನ್ನೋದಿಲ್ಲಿ ಉದಯಿಸ್ತದೆ, ಮನಸ್ಸಿನಲ್ಲಿ ಹೊಳೆಯಬೇಕು. ಹೊಳೆದ ಭಾವಕ್ಕೆ ತಕ್ಕಂತೆ ಶಬ್ದ ಬರಬೇಕು. ಆ ಶಬ್ದ ಬಾಯಿಯಲ್ಲಿ ಸ್ಫುಟವಾಗಿ ಹೊರಹೊಮ್ಮಬೇಕು. ಸೊ ಭಾವನೆಯಿಂದ ಶಬ್ದ ಹುಟ್ಟಬೇಕಾದರೆ ಮಾಧ್ಯಮವಾಗಿ ಆಕಾಶ ಮತ್ತು ಗಾಳಿ ಅಗತ್ಯ. ಈ ಎಲ್ಲ ಕ್ರಿಯೆಯನ್ನು ಸುಸೂತ್ರವಾಗಿ ನಡೆದರೆ ಮಾತ್ರ ಒಬ್ಬ ಮನುಷ್ಯ ಚೆನ್ನಾಗಿ ಮಾತಾಡಬಲ್ಲ ಅಥವಾ ಹಾಡಬಲ್ಲ. ಮನಸ್ಸಿನಲ್ಲಿ ಭಾವ ಮತ್ತು ಶಬ್ದವನ್ನು ಹೊಳಿಸುವವನು ಯಾರು? ಒಂದು ವೇಳೆ ಹೇಳಬೇಕು ಅನ್ನುವಂಥ ವಿಷಯಕ್ಕೆ ಅನುಗುಣವಾಗಿ ಶಬ್ದ ಹೊಳೆಯದೇ ಇದ್ದರೆ, ನಮ್ಮ ಮೆದುಳಿನಲ್ಲಿ ಯಾವುದೋ ಒಂದು ಗುಂಡಿ ಆ ಕ್ಷಣದಲ್ಲಿ ಕೆಲಸ ಮಾಡದೇ ಇದ್ದರೆ, ಇಲ್ಲಿ ನಮ್ಮ ಕೈವಾಡ ಏನಿದೆ? ಇದು ತಿಳಿದಾಗ ನಮಗೆ ಅಹಂಕಾರ ಬರುವುದಿಲ್ಲ. ಈ ಅರಿವಿದ್ದಾಗ ಎಲ್ಲರ ಜೊತೆ ಎಲ್ಲರಂತೆ ಇದ್ದು ಅಂಟಿಸಿಕೊಳ್ಳದೇ ಇರಲು ಸಾಧ್ಯ ಆಗ್ತದೆ. ಸೊ ಇಂದ್ರಿಯಗಳಲ್ಲಿ ಕೂಡ ಸತ್ವ, ರಜಸ್ಸು, ತಮೋಗುಣಗಳ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇರುತ್ತೆ. ಭಗವಂತ ಜ್ಞಾನಾನಂದ ಸ್ವರೂಪ. ಜೀವನ, ಜ್ಞಾನೇಂದ್ರಿಯ ಗುಣಗಳನ್ನು ನಿಯಂತ್ರಿಸ್ತವೆ. ಅದನ್ನು ತಿಳಿದಾಗ ನಾನು, ನನ್ನದು ಎನ್ನುವಂಥದ್ದು ಹೊರಟು ಹೋಗ್ತದೆ. ಈ ವಿಶ್ವ ಎಂಬ ಈ ಮಹಾಸಾಗರದಲ್ಲಿ
ನಾನೊಂದು ಸಣ್ಣ ಮರಳಿನ ಕಣ ಅಷ್ಟೇ, ಈ ನಿಜ ಗೊತ್ತಾಗ್ತದೆ. ಈ ವಿಶ್ವತೋಮುಖವಾದಂಥ ಅಸ್ತಿತ್ವ ಗುರುತಿಸಿದವ ನಾನು ಮಾಡಿದೆ ಅಂತ ಎಂದೂ ಹೇಳೋದಿಲ್ಲ, ಯಾವುದನ್ನು ಅಂಟಿಸಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ರಕೃತಿಯ ಗುಣಭೂತವಾಗಿರುವಂಥ ಇಂದ್ರಿಯ ಸುಖದಲ್ಲಿ ಮುಳುಗಿದವರು, ಅಂದರೆ ಪ್ರಕೃತಿ ಹೇಗೆ ಪ್ರವೋಕ್ ಮಾಡ್ತದೋ ಆ ರೀತಿಯಲ್ಲೇ ಆಟ ಆಡುವಂಥವ್ರು, ಹೇಗೆ ಗಾಳಿ ಬೀಸಿದರೆ ಹಾಗೆ. ಸೊ ಪ್ರಕೃತಿಯ ಗುಣಭೂತವಾಗಿರುವಂಥ ಇಂದ್ರಿಯ ಸುಖದಲ್ಲಿ ಮುಳುಗಿದವರು ಮೂಲ ಪ್ರಕೃತಿಯ ತ್ರಿಗುಣದ ಮೋಹಕ್ಕೊಳಗಾಗಿ ಸತ್ಯವನ್ನರಿಯದೆ ಮೋಹದಲ್ಲಿಯೇ ಇರುವರು ತಾನು ಭಗವಂತನ ಗುಣದ ಅಧೀನ ಎನ್ನುವಂಥ ಎಚ್ಚರ ಇಲ್ಲದೆ ಇರ್ತಾರೆ. ಇದು ಶ್ಲೋಕ, ಇದು ಮಾತುಗಳು ತುಂಬ ಕನ್ನಡದ ಒಂದು ವ್ಯಾವಹಾರಿಕ ಶೈಲಿಯಲ್ಲಿದ್ದರೂ ಕೂಡ ನಿತ್ಯ ಜೀವನದಲ್ಲೇ ನಾವು ನೋಡ್ತಾ ಇರ್ತೇವೆ. ನಾವು ಬೆಳಗ್ಗೆ ಆಫೀಸಿಗೆ ಹೋದಾಗಿಂದ ಎಲ್ಲ ಕೆಲಸಗಳು ನಾವು ಮಾಡಿದರೂ ಕೂಡ ಇದು ಭಗವಂತ ನಡೆಸ್ತಾ ಇದ್ದಾನೆ ಅಂತಂಬೋ ಅನುಭವ ನಮಗೆ ಬರೋದಿಲ್ಲ. ಅಲ್ಲಿ ನಾನು ಮಾಡಿದೆ ಅಂತಲೇ ಇರ್ತದೆ. ವ್ಯವಹಾರದಲ್ಲಿ ನಾನೇ ಮಾಡಿದೆ, ನನ್ನಿಂದಾನೇ ಆಯಿತು ಅಂತ ಇರ್ತದೆ. ಆದರೆ ಅಹಂಕಾರ ಪಡೋದು ಅವಶ್ಯಕತೆ ಇಲ್ಲ. ಈಗ ನೀವು ದೇವಸ್ಥಾನಕ್ಕೆ ಹೋಗಿ ನೀವು ತುಂಬ ಅಡುಗೆ ಚೆನ್ನಾಗಿ ಮಾಡ್ತೀರಂತೆ ಅಂತ ಕೇಳಿದೆ ಅಂದ್ಕೊಳ್ಳಿ, ಅದೇ ದೇವ್ರು ಮಾಡಿಸ್ತಾನೆ ರೀ, ನಾವೇನು ಮಾಡ್ತೀವಿ ಅಂತಾರೆ. ಅದೇ ಹೊರಗಡೆ ಹೋಗಿ ಯಾರು ರೀ ಅಡುಗೆ ಮಾಡಿದ್ದು ಅಂತ ಕೇಳಿದ್ರೆ ನಾನೇ ಮಾಡಿದ್ರಿ ಅಂತ ಕೇಳ್ತಾರೆ. ಯಾಕೆಂದ್ರೆ ದೇವ್ರು ನನ್ನ ಹತ್ರ ಮಾಡಿಸಿದ್ದಾನೆ ಅಂತ ಯಾರೂ ಹೇಳಲ್ಲ. ಈ ಅಡುಗೆ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ, ನಂದು ಏನಿದ್ರಿ ದೇವ್ರು ಮಾಡಿಸಿದ್ದು ನಾನು ಮಾಡಿದೆ ಅಂತಂದರೆ ಹೆಂಗಿರುತ್ತೆ? ಅಲ್ಲಿ ಮಾತ್ರ ಅಯ್ಯೋ ಸಾರಿ ನಾನೇ ಮಾಡಿದ್ರಿ, ನಾನು ಉಪ್ಪು ಸರಿಯಾಗಿ ಹಾಕಿಲ್ಲ, ಇನ್ನೊಂದು ಸರಿಯಾಗಿ ಹಾಕಿಲ್ಲ, ಪದಾರ್ಥ ಸರಿ ಇಲ್ಲ, ಏನೋ ಒಂದು ಹೇಳುತ್ತೆ. ಒಳ್ಳೆಯದಕ್ಕೆ ಭಗವಂತನ ಒಡೆತನ ಕೊಡ್ತೇವೆ, ಅದು ಅನಾನುಕೂಲ ಆಯ್ತು ಅಂದ್ಕೊಳ್ಳಿ, ವ್ಯವಹಾರದಲ್ಲೇ ನಾವೇ ಹೇಳಿಕೊಡ್ತೇವೆ. ಸೊ ಇದು ಪ್ರಕೃತಿಯಿಂದ ನಮ್ಮನ್ನು ಭಗವಂತನೇ ಮಾಡಿಸ್ತಾ ಇದ್ದಾನೆ ಅಂತ ಮರ್ತ ಹೋಗ್ತದೆ. ನಾವು ಮಾತಾಡೋದಾಗಲಿ, ನಡೆಯೋದಾಗಲಿ, ಕೆಲಸ ಮಾಡೋದಾಗಲಿ ಪ್ರತಿಯೊಂದು ಕೂಡ ಭಗವಂತ ಕೊಟ್ಟಿದ್ದರಿಂದನೇ ಮಾಡ್ತಾ ಇದ್ದೇವೆ. ಸೊ ಸೃಷ್ಟಿ ಅಂತಂಬ ಒಂದು ಪದ ಬರುತ್ತೆ. ಭಗವಂತ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡ್ತಾನೆ ಅಂದರೆ ಅರ್ಥ ಏನು? ಜೀವವನ್ನು ಸೃಷ್ಟಿ ಮಾಡೋದಿಲ್ಲ. ಜೀವ ಅನಾದಿ, ಜೀವಗೆ ಹುಟ್ಟು ಇಲ್ಲ, ಸಾವಿಲ್ಲ. ಹುಟ್ಟು ಸಾವು ಇಲ್ಲದಂಥ ಒಂದು ಜೀವಕ್ಕೆ, ಆತ್ಮಕ್ಕೆ ಒಂದು ಶರೀರವನ್ನು ಕೊಟ್ಟು, ಪಂಚಭೂತಗಳಿಂದ ನಿರ್ಮಾಣವಾದಂಥ ಶರೀರ, ಮಣ್ಣು, ನೀರು, ಬೆಂಕಿ, ಈ ಮೂರು ಪದಾರ್ಥಗಳಿಂದಲೇ ಈ ಶರೀರ ನಿರ್ಮಾಣ ಆಗ್ತದೆ. ಅದರೊಳಗೆ ಶಬ್ದ, ಗಾಳಿ ಮನಸ್ಸಿನ ರೋಲ್ ಪ್ಲೇ ಮಾಡ್ತದೆ. ಮನಸ್ಸು ಅಂತ ಪದಾರ್ಥ ಗಾಳಿಯಿಂದ ತಯಾರಾಗಿದೆ. ಅದಕ್ಕೆ ಗಾಳಿ ಒಂದು ಕಡೆ ಇರೋದಿಲ್ಲ, ಅದಕ್ಕೆ ಮನಸ್ಸು ಒಂದು ಕಡೆ ಇರೋದಿಲ್ಲ. ಹಾಗೆ ಆಕಾಶ ತತ್ವ, ನೀವು ಒಳಗಡೆ ವ್ಯವಸ್ಥೆ, ನಿಮಗೆ ಎಂಟಿ ಸ್ಪೇಸ್ ಇದ್ರೇ ಎಲ್ಲವೂ ರನ್ ಆಗ್ತದೆ. ಬ್ಲಡ್ ಫ್ಲೋ ಆಗಬೇಕಾದ್ರೂ, ಮನಸ್ಸು ತಿರುಗಾಡಬೇಕಾದ್ರೂ ಫಸ್ಟ್ ಎಂಟಿ ಸ್ಪೇಸ್ ಬೇಕು. ಆ ಎಂಟಿ ಸ್ಪೇಸೇ ಆಕಾಶ. ಈ ಪಂಚಭೂತಗಳಿಂದ ನಿರ್ಮಾಣವಾದಂಥ ಶರೀರವನ್ನು ಭಗವಂತ ನಮಗೆ ಕೊಡ್ತಾನೆ. ಇದು ನಮಗೆ ಕೊಟ್ಟಿದ್ದಷ್ಟೇ, ಇದರ ಓನರ್ಶಿಪ್ ನಮಗೇನಿಲ್ಲ. ಬರೀ ಹೊರಗಿನ ಪ್ರಪಂಚದಲ್ಲಿರುವಂಥದ್ದನ್ನು ನಾವು ಎಕ್ಸ್ಪೀರಿಯನ್ಸ್ ಆಗ್ತೇವೆ. ಹೊರಗಡೆ ಸಾತ್ವಿಕತೆ, ರಾಜಸ, ತಾಮಸ ಮೂರು ಥರದ ಅನುಭವಗಳನ್ನು ಮನಸ್ಸು ಆಸ್ವಾದನೆ ಮಾಡ್ತದೆ. ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ಸೊ ಇದು ತಿಳ್ಕೊಳ್ಬೇಕು. ಒಂದು ವೇಳೆ ಇದು ಯಾರು ನಾನೇ ಮಾಡ್ತಾ ಇದ್ದೇನೆ, ನನ್ನಿಂದಾನೇ ಆಗ್ತಾ ಇದೆ ಅಂತಂತಂದರೆ ಪ್ರಕೃತಿಯರ್ ಗುಣ ಸಮ್ಮೂಢ ಅಂತ ಕರೀತಾರೆ. ಸೊ ಇಂಥವರು ಭಗವಂತನ ಗುಣಕರ್ಮವನ್ನು ತಮ್ಮದೇ ಅಂತ ಭ್ರಮಿಸಿಕೊಂಡು ನಾನೇ ಎಲ್ಲ, ನನ್ನಿಂದಲೇ ಎಲ್ಲ ಅಂತ ಬದುಕ್ತಾರೆ. ಇಂಥವರಿಗೆ ಸತ್ಯವನ್ನು ಅಥವಾ ಪೂರ್ಣವನ್ನು ಅರಿಯುವಂಥ ಯೋಗ್ಯತೆ ಇರುವುದಿಲ್ಲ. ಯಾಕೆ ನಾನೇ ಮಾಡಿದೆ ಅಂತ ಯಾಕೆ ಹೇಳಬಾರ್ದು? ಹೇಳೋದ್ರಿಂದ ಏನಾಗ್ತದೆ ಅಂತಂದರೆ ಅಟ್ಯಾಚ್ಮೆಂಟ್ ಬೆಳೆದು ನನ್ನಿಂದ ನಂದೇ ಓನರ್ಶಿಪ್ ಅಂತ ಗೊತ್ತಾದರೆ ಏನಾದರೂ ನಾನು ಅಂದುಕೊಂಡಿದ್ದಾಗದೇ ಇಲ್ಲ ಅಂತಂದಾಗ ದುಃಖ ಉಂಟಾಗ್ತದೆ. ಒಂದು ಸಲ ದುಃಖ ಬಂತಂದ್ಕೊಳ್ಳಿ, ಶೋಕ ಬಂತಂದ್ಕೊಳ್ಳಿ, ತುಂಬ ಪ್ರಮಾದ. ಶೋಕೋ ನಾಶಯಿತೆ ಧೈರ್ಯಂ, ಶೋಕೋ ನಾಶಯಿತೆ ಶ್ರುತಂ, ಶೋಕೋ ನಾಶಯಿತೆ ಸರ್ವಂ, ನಾಸ್ತಿ ಶೋಕ ಸಮೋ ರಿಪುಹು ಅಂತ ಹೇಳ್ತಾರೆ. ಒಂದು ಸಲ ದುಃಖ ಬಂತು ಅಂತಂದರೆ ನಮ್ಮ ಧೈರ್ಯವನ್ನು ಕಳೆದು ಬಿಡ್ತದೆ, ಕಾನ್ಫಿಡೆನ್ಸ್ ಹೊಟ್ಟೋಗ್ತದೆ, ಮಾಡಬೇಕಾದ ಈಸಿಯಾಗಿ ಮಾಡೋ ಕೆಲಸ ಕೂಡ ಮಾಡಲಿಕ್ಕಾಗೋದಿಲ್ಲ. ನಾವು ಏನೇನು ನೆನಪಿಟ್ಕೊಳ್ತೀವಿ ಎಲ್ಲ ಮರೆತು ಹೋಗ್ತದೆ, ರಿಕಾಲ್ ಆಗೋದಿಲ್ಲ. ನಾವು ಯಾವಕ್ಕೆ ಕಾನ್ಫಿಡೆನ್ಸ್ ಹೋದರೆ ಎಲ್ಲೋ ನಾಶ ಆಗ್ತದೆ.
ಶೋಕಕ್ಕಿಂತ ದೊಡ್ಡದಾದಂಥ ಶತ್ರು ಬೇರೆ ಇಲ್ಲ. ಆ ಶೋಕ ಬರಬಾರದು ಅಂತಂದರೆ ನಾನು ಮಾಡಿದೆ ಅಂತಂದ್ರೇ ಶೋಕ ಬರ್ತದೆ. ಯಾಕೆಂದರೆ ನಾನು ಮಾಡಲಿಕ್ಕೆ ಆಗಲಿಲ್ಲ ಅಂತಂಬುದು ಬರ್ತದೆ. ಯಾಕೆಂದರೆ ನಮ್ಮನ್ನು ನಿಯಂತ್ರಣ ಮಾಡೋನು ಇನ್ನೊಬ್ಬನಿದ್ದಾನೆ. ಸೊ ಇದು ರಾಮಾಯಣ ಕಾಲದಲ್ಲಿ ಕೂಡ ಈ ಪ್ರಸಂಗ ಬರುತ್ತೆ. ರಾಮದೇವರಿಗೆ ಪಟ್ಟಾಭಿಷೇಕ ಅಂದುಕೊಂಡಿದ್ದರು. ಕೈಕೇಯಿಯ ಒಂದು ಬೈಕೆಯಿಂದ ರಾಮನಿಗೆ ಪಟ್ಟಾಭಿಷೇಕ ಆಗಲಿಲ್ಲ. ಲಕ್ಷ್ಮಣಗೆ ವಿಪರೀತವಾದ ಕೋಪ ಬರುತ್ತೆ. ಅಣ್ಣನ ತುಂಬ ಪ್ರೀತಿ ಮಾಡ್ತಾನೆ. ಅಣ್ಣ, ಯಾಕೆ ನಿನಗೆ ಈ ಥರ ಆಯಿತು? ನನಗೆ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ನಾನು ಅಪ್ಪನನ್ನು ಜೈಲಿಗೆ ಹಾಕಿ ನಿನಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳ್ತಾನೆ. ಸಿಟ್ಟು ಉಗ್ರವಾಗಿ ಹೇಳ್ತಾನೆ. ಆವಾಗ ರಾಮ ಹೇಳ್ತಾನೆ, ಯಾಕೆ ಚಿಂತೆ ಮಾಡ್ತೀವಿ? ಒಂದು ವೇಳೆ ಕಾಡಿಗೆ ಹೋಗು ಅಂತ ಹೇಳಿದ್ರೆ ಸಿಟ್ಟು ನನಗೆ ಬರಬೇಕು, ನಿನಗೆ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ನೀನು ಸ್ವಂತ ಇಚ್ಛೆಯಿಂದ ನನ್ನ ಜೊತೆ ಬಂದಿದ್ದೆ ಅಷ್ಟೇ. ನಾನೇನು ಹೋಗು ಅಂತ ಹೇಳಿದೆ, ನಿನ್ನೇನು ಹೇಳಿಲ್ಲ. ನನಗೇ ಸಿಟ್ಟು ಬರಬೇಕು, ನನಗೆ ಬರ್ತಾಯಿಲ್ಲ, ನಿನಗೆ ಯಾಕೆ ಬರ್ತಾಯಿದೆ ಅಂತ ಕೇಳ್ತಾನೆ. ಯಾಕೆಂತಂದರೆ ನನಗೆ ಪಟ್ಟಾಭಿಷೇಕ ಮಾಡ್ಕೋಬಾರ್ದು ಅಂತೇನು ಇಚ್ಛೆ ಇಲ್ಲ. ಅಪ್ಪಗೆ ಇವನಿಗೆ ಪಟ್ಟಾಭಿಷೇಕ ಮಾಡಬಾರ್ದು ಅಂತಂಬೋದು ಕೂಡ ಏನಿಲ್ಲ. ಅಪ್ಪಗೆ ಕೊಡಬೇಕು ಅಂತಲೂ ಇದೆ, ನನಗೆ ತಗೋಬೇಕು ಅಂತಲೂ ಇದೆ. ಆದರೆ ಅಪ್ಪಗೆ ಕೊಡಲಿಕ್ಕೆ ಆಗದೇ ಇರುವಂಥ ಸಂದರ್ಭ, ನನಗೆ ತಗೊಳ್ಳಿಕ್ಕಾಗದೇ ಇರುವಂಥ ಸಂದರ್ಭ ಉಂಟು ಮಾಡಿದಂಥ ಭಗವಂತ ಇದ್ದಾನೆ. ದೈವಸ್ಯ ಕರ್ಮತತ್. ಸೊ ದೈವವನ್ನು ಅನುಸರಿಸು. ದೈವ ಅಂತಂದರೆ ಕರ್ಮ ಅಂತ ಅರ್ಥ. ಅದನ್ನು ಫಾಲೋ ಆಗಬೇಕಷ್ಟೇ. ಸೊ ಪ್ರತಿಯೊಂದನ್ನು ನಾವು ನಿಯಂತ್ರಣ ಮಾಡಲಿಕ್ಕಾಗೋದು. ನಮ್ಮನ್ನು ನಿಯಂತ್ರಣ ಮಾಡುವಂಥ ಭಗವಂತ ಒಬ್ಬನಿದ್ದಾನೆ ಅಂತ ರಾಮದೇವರು ಹೇಳ್ತಾರೆ. ಹಾಗಾಗಿ ನಮ್ಮಿಂದ ಏನೂ ಆಗೋದಿಲ್ಲ, ಎಲ್ಲವನ್ನೂ ಮಾಡೋದು ಭಗವಂತ. ಹಾಗೆ ಭಗವಂತನನ್ನು ಪೂರ್ಣವನ್ನು ಅರಿತವರು ಗೊಂದಲಕ್ಕಿಳಿಯುವುದಿಲ್ಲ. ಅವರಲ್ಲಿ ಸತ್ಯವನ್ನು ತಿಳಿಯುವಂಥ ಯೋಗ್ಯತೆ ಇದ್ದರೆ ಅವರು ಆ ಸ್ಥಿತಿಯಿಂದ ಹೊರಗೆ ಬಂದುಬಿಡ್ತಾರೆ. ಇಲ್ಲದೇ ಇದ್ದರೆ ಇಲ್ಲದ ಯೋಗ್ಯತೆಯನ್ನು ಯಾರೂ ತುಂಬಿಸ್ಲಿಕ್ಕಾಗೋದಿಲ್ಲ, ಇದ್ದ ಯೋಗ್ಯತೆಯನ್ನು ಕಚ್ಕೊಳ್ಳಿಕ್ಕಾಗೋದಿಲ್ಲ. ಯಾರಿಗೆ ಸತ್ಯವನ್ನು ತಿಳಿಯುವ ಅಪೇಕ್ಷೆ ಇದೆಯೋ ಅವರೊಂದಿಗೆ ಸೇರಿ ಅವರ ಸಹವಾಸ ಮಾಡಿ ಅವರಿಂದ ಕಲಿಯಬಹುದು ಅಥವಾ ಅವರಿಂದ ತಿಳಿಯಬಹುದು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿ ನೀನು ಮಾಡುವಂಥ ಸರ್ವ ಕರ್ಮವನ್ನು ನನಗರ್ಪಿಸಿ ಕರ್ಮ ಮಾಡು ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ಸನ್ಯಸ್ಯ ಅಂತಂದರೆ ಅಂತ ಎಂಬ ಪದ ಇಲ್ಲಿ ಬಳಕೆಯಾಗಿದೆ. ನಾನು ಮಾಡಿದ್ದೆಲ್ಲವೂ ಕೂಡ ನಾನೇ ಮಾಡಿದ್ದಲ್ಲ. ಏನು ಕ್ರಿಯೆ ನನ್ನಿಂದ ಆಯಿತೋ ಅದು ನನ್ನ ಕೈಯಿಂದ ಭಗವಂತ ಮಾಡಿಸಿದ. ಏನು ನನ್ನ ಮೂಲಕ ನಡೀತೋ ಅದು ಭಗವಂತನ ಪೂಜೆ ಎನ್ನುವಂಥ ಸಮರ್ಪಣಾ ಭಾವ ಸನ್ಯಾಸ ಅಂತ ಹೇಳ್ತಾರೆ. ನಾಹಂ ಕರ್ತಾ ಹರಿಕರ್ತಾ ಹಿ ಕೇವಲಂ. ನನ್ನ ಬಾಯಿಯಿಂದ ಏನು ಬಂತೋ ಅದು ನಿನ್ನ ಸ್ತೋತ್ರ ಆಗಲಿ, ನನ್ನ ಮನಸ್ಸಿನ ಮೂಲಕ ನಡೆಯೋದೆಲ್ಲ ಕೂಡ ನಿನ್ನ ಸ್ಮರಣೆಯಾಗಲಿ, ಎಲ್ಲವೂ ನಿನ್ನ ಪೂಜೆಯಾಗಲಿ ಅನ್ನುವಂಥ ಚಿಂತನೆ ಬೆಳೆಸಿಕೋ ಅಂತ ಹೇಳ್ತಾನೆ. ಯುದ್ಧ ಮಾಡುವ ಕಾಲಕ್ಕೆ ಕೂಡ ಹೀಗೆ ಇದೇ ಅನುಸಂಧಾನ ಇರಬೇಕು ಅಂತ ಹೇಳ್ತಾನೆ. ಸೊ ಇಲ್ಲಿ ಯುದ್ಧ ಅಂತಂಬುದೇನಿದೆ, ಇದು ಸಮಿಷ್ಟಿಯಾಗಿ ತೀರ್ಮಾನವಾಗಿರೋದು, ಕೇವಲ ಯಾರೋ ಒಬ್ಬರಿಂದ ಆಗಿದ್ದಲ್ಲ. ಸುಮಾರು ಈ ಯುದ್ಧ ನಡೆಯೋದಕ್ಕಿಂತಲೂ 13 ವರ್ಷಗಳ ಹಿಂದೆ ಧರ್ಮರಾಜ ರಾಜಸೂಯ ಯಾಗ ಮಾಡ್ತಾನೆ. ಮಾಡಿದಾಗ ಅಲ್ಲಿ ಶಿಶುಪಾಲನ ತಲೆ ಉರುಳುತ್ತೆ, ನಮಗೆಲ್ಲ ಗೊತ್ತಿದೆ. ಆಗ ಧರ್ಮರಾಯನಿಗೆ ವ್ಯಾಸರು ಹೇಳ್ತಾರೆ, ಇದು ಮುಂದೆ ಸುಮಾರು 13 ವರ್ಷಗಳ ನಂತರ ನಡೆಯುವಂಥ ಮಹಾಯುದ್ಧಕ್ಕೆ ಮುನ್ಸೂಚನೆ, ಈ ಶಿಶುಪಾಲನ ತಲೆ ಉರುಳುವುದು. ಅಂದರೆ ಈ ಯುದ್ಧ ವಿಧಿಲಿಖಿತ. ಇಲ್ಲಿ ಅರ್ಜುನ ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಮಾತ್ರ. ಆದ್ದರಿಂದ ಭಗವಂತನಲ್ಲಿ ಮನವನ್ನಿಟ್ಟು ಹಂಬಲ ಮಮಕಾರ ತೊರೆದು ನಿಶ್ಚಿಂತೆಯಿಂದ ಹೋರಾಡು ಎನ್ನುವುದು ಕೃಷ್ಣನ ಅರ್ಜುನನಿಗೆ ಕೊಡುವಂಥ ಉಪದೇಶ. ಇಲ್ಲಿ ಅರ್ಜುನನಿಗೆ ಯುದ್ಧ ಕೃಷ್ಣ ಉಪದೇಶ ಮಾಡ್ತಾನೆ. ನಮ್ಮ ಜೀವನದಲ್ಲಿ ನಾವು ದಿನಾಗೂ ಈ ಜೀವನ ಯುದ್ಧದಲ್ಲಿ ಭಗವಂತ ಮಾಡೋದಿದೆ. ನಮ್ಮ ವಿಧಿ, ನಮ್ಮ ಪ್ರಾರಬ್ಧ ಏನಿದೆ ಅದಕ್ಕೆ ತಕ್ಕಂತೆ ಹೊರಗಡೆ ಕರ್ಮಗಳು ನಡೀತಾ ಇರುತ್ತೆ. ಹೀಗಾಗಬಾರ್ದಿತ್ತು ಹಾಗಾಗಬಾರ್ದಿತ್ತು ಅಂತ ತಲೆ ಕೆಡಿಸಿಕೊಳ್ಳೋದು ಬೇಡ ಅಂತ ನಮಗೆ ಅರ್ಜುನನ ಮೂಲಕ ಕೊಡುವಂಥ ಸಂದೇಶ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವಂಥ ಕಾರ್ಯವನ್ನು ಅದರಲ್ಲಿ ನಾವೇ ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕು ಅದು ಆಗೇ ಆಗ್ತದೆ. ನಮ್ಮ ಮನಸ್ಸಿಂದ ಆಲೋಚನೆ ಮಾಡಿದಷ್ಟು ತಪ್ಪಿ ಹೋಗಲ್ಲ.
ನಡೆಯೋದು ನಡೆದೇ ನಡೀತದೆ. ನಾವು ಚಿಂತೆ ಮಾಡಿದರೂ ನಡೀತದೆ, ಚಿಂತೆ ಮಾಡದಿದ್ರೂ ನಡೀತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯ ಇಲ್ಲ. ಭಗವಂತ ನನಗೆ ವಹಿಸತಕ್ಕಂಥ ಕೆಲಸವನ್ನು ಆತನೇ ನನ್ನ ಕೈಯಿಂದ ಮಾಡಿಸಿದ. ಇದು ಅವನಿಗೆ ಅರ್ಪಿತವಾಗಲಿ, ಅವನ ಪೂಜೆಯಾಗಲಿ, ಏನು ಫಲ ಬಂತೋ ಅದು ಭಗವಂತನ ಪ್ರಸಾದ. ಈ ಸಂಕಲ್ಪವನ್ನಿಟ್ಟು ಕಾರ್ಯನಿರ್ವಹಣೆ ಮಾಡಿದಾಗ ಏನಾದರೂ ಕೂಡ ಅದು ಹೊಣೆಯನ್ನು ಭಗವಂತ ಹೊರಿತಾನೆ. ಇದಕ್ಕಿಂತ ದೊಡ್ಡ ಪೂಜೆ ಯಾವುದು ಬೇಕಾಗಿಲ್ಲ. ಇದು ಗೀತೆಯ ಮೂಲಕ ಕೃಷ್ಣ ನಮಗೆ ಕೊಟ್ಟಂಥ ಜೀವನ ಸಂದೇಶ. ಇದರ ಫಲಶ್ರುತಿ ಎಂಬಂತೆ ಮತ್ತೆ ಬರ್ತದೆ ವಿಚಾರ ಹೇಳ್ತಾನೆ ಕೃಷ್ಣ. ಯಾಕೆಂದರೆ ಜ್ಯೋತಿಷ್ಯದಲ್ಲಿ ಅನೇಕ ಬಾರಿ ನಾವು ಕೊಡುವಂಥ ರೆಮಿಡೀಸ್ ಎಲ್ಲ ಕೂಡ ಕ್ವಿಕ್ ಫಿಕ್ಸ್ ಅಷ್ಟೇ. ಏನಾದರೂ ಸಮಸ್ಯೆ ಬಂತು, ಯಾಕೆಂದರೆ ಮನುಷ್ಯನ ಜೀವನವೇ ನಾವು ಧರ್ಮಾಚರಣೆ ಮಾಡೋದಿಲ್ಲ, ಎಲ್ಲೂ ಮಾಡೋದು ಆಪದ್ಧರ್ಮಾಚರಣೆ. ಕೊನೆಯ ತನಕ ವೆಯ್ಟ್ ಮಾಡ್ತೀವಿ. ಕೊನೆಗೆ ತಲೆ ಬಿತ್ತು ಕುತ್ತಿಗೆಗೆ ಬಂತು ಅಂತಂದರೆ ಆವಾಗ ಎಲ್ಲ ಕೆಲಸಗಳನ್ನ ಮಾಡ್ತೀವಿ. ಆವಾಗೆ ಜ್ಯೋತಿಷತೆ ಹೋಗೋಣ, ಆವಾಗೆ ದೇವಸ್ಥಾನಕ್ಕೆ ಹೋಗೋಣ, ಯಾವ ಹೋಮ ಮಾಡಿಸ್ಬೇಕು, ಏನಾಗಬೇಕು, ಯಾವ ದಾನ, ಯಾರಿಗೆ ದಾನ, ಎಲ್ಲ ಆಪದ್ಧರ್ಮವೇ. ನಾವು ಭೂಮಿಗೆ ಬಂದಿದ್ದು ಯಾಕೆ? ಭೂಮಿಗೆ ಬಂದಿದ್ದು ಜ್ಞಾನವನ್ನು ಪಡೆದು ಮಾಡುವಂಥ ಕರ್ಮವನ್ನು ತಿಳ್ಕೊಂಡು ಮಾಡಿದರೆ ಅಂತಹ ಕರ್ಮ ಬಂಧಕ ಆಗೋದಿಲ್ಲ. ಮತ್ತು ಅದರಿಂದ ಪುಣ್ಯವೋ ಪಾಪವೋ ಹುಟ್ಟೋದಿಲ್ಲ. ಪುಣ್ಯ ಪಾಪ ಎರಡೂ ಕಡಿಮೆ ಆದಷ್ಟು ಮನುಷ್ಯ ಜೀವನ ತುಂಬ ಹಗುರಾಗ್ತದೆ, ಯಾವ ರೀತಿ ಬಂಧಕ ಇರೋದಿಲ್ಲ. ಹಾಗಾಗಿ ಭೂಮಿಗೆ ಬಂದು ಜ್ಞಾನವನ್ನು ಪಡೆದು ಆ ಜ್ಞಾನದಿಂದ ಮತ್ತೆ ಸರಿಯಾದಂಥ ಕರ್ಮವನ್ನು ಆಚರಣೆ ಮಾಡಿ ಆ ಕರ್ಮದಿಂದ ಮತ್ತೆ ಜ್ಞಾನವನ್ನು ವೃದ್ಧಿ ಮಾಡಿಕೊಂಡು ಹೀಗೆ ನಮ್ಮ ಆದಷ್ಟು ಬಂಧನವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಬಂದಿದ್ದೇವೆ. ಶಾಲೆಗೆ ಹೋಗೋದು ಅಷ್ಟೇ ತಾನೇ. ಶಾಲೆಗೆ ಹೋಗೋದಕ್ಕೆ ಜ್ಞಾನವನ್ನು ಪಡೆದು ತಿಳುವಳಿಕೆಯಿಂದ ಕೆಲಸ ಮಾಡಲಿಕ್ಕೆ. ಯಾಕೆಂತಂದ್ರೆ ಏನು ಓದಿಕೊಳ್ಳದೆ ಇದ್ದರೆ ಕಂಪ್ಯೂಟರ್ನ ಆಪ್ರೇಟ್ ಮಾಡಲಿಕ್ಕಾಗ್ತದೆ? ಏನು ಆಪ್ರೇಟ್ ಮಾಡಲಿಕ್ಕಾಗೋಲ್ಲ. ಶಾಲೆಗೆ ಹೋಗಿ ಚೆನ್ನಾಗಿ ಓದಿಕೊಂಡು ಫಸ್ಟು ಲ್ಯಾಂಗ್ವೇಜ್ ಕಲ್ತ್ಕೋಬೇಕು, ಮ್ಯಾಥಮೆಟಿಕ್ಸ್ ಕಲ್ತ್ಕೋಬೇಕು, ಲಾಜಿಕ್ಸ್ ಕಲ್ತ್ಕೋಬೇಕು. ಆಮೇಲೆ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಕಂಪ್ಯೂಟರ್ ಅಂದರೆ ಏನು, ಅದನ್ನು ಹೇಗೆ ಆಪ್ರೇಟ್ ಮಾಡಬೇಕು, ಒಳಗೆ ಏನು ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಪ್ರೋಗ್ರಾಮಿಂಗ್ ಅಂದರೆ ಏನು, ಕೋಡಿಂಗ್ ಅಂದರೆ ಏನು ಎಲ್ಲ ತಿಳ್ಕೊಳ್ಬೇಕು. ತಿಳ್ಕೊಂಡ ಮೇಲೆ ಆಮೇಲೆ ಅವನು ಕೋಡಿಂಗ್ ಮಾಡಿ ಬೇಕಾದಂಥ ಔಟ್ಪುಟ್ಟನ್ನು ತಯಾರು ಮಾಡಿ ಉದ್ಯೋಗವನ್ನು ತಗೊಂಡು ಸಂಬಳವನ್ನು ತಗೊಂಡು ಅದರಿಂದ ತನಗೆ ಬೇಕಾದಂಥ ಸುಖದ್ರವ್ಯಗಳನ್ನು ಪರ್ಚೇಸ್ ಮಾಡಿ ಆಮೇಲೆ ಸುಖ ಪಡುವುದು. ಇದು ಯಾವಾಗುತ್ತೆ? ಓದಿಕೊಂಡ ಮೇಲೆಯೇ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಕೂಡ ಬಂಧನದಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು? ತಿಳ್ಕೊಳ್ಬೇಕು. ತಿಳ್ಕೊಳ್ಳಿಕ್ಕೆ ಈ ಭೂಮಿ ಎಂಬ ಶಾಲೆಗೆ ಬಂದಿತ್ತು. ಶಾಲೆಗೆ ಹೋದರೆ ಪಾಠದ ಜೊತೆ ನಿಮಗೆ ಹಾಡುಗಳ ಕಾಂಪಿಟೇಷನ್ ಇಡ್ತಾರೆ, ಡ್ರಾಯಿಂಗ್ ಹೇಳ್ಕೊಡ್ತಾರೆ, ಗೇಮ್ಸ್ ಹೇಳ್ಕೊಡ್ತಾರೆ, ಎಂಟರ್ಟೈನ್ಮೆಂಟ್ ಎಲ್ಲ ಕೂಡ ಸ್ಕೂಲಲ್ಲೇ ಇರುತ್ತೆ. ಬರೀ ಓದನ್ನೇ ಹೇಳ್ಕೊಡ್ತಾಯಿದ್ರೆ ಮಕ್ಕಳಿಗೆ ಬೋರ್ ಆಗಿಬಿಡ್ತದೆ. ಅದಕ್ಕೆ ಏನೋ ಪ್ಲೇಯಿಂಗ್ ಪೀರಿಯಡು PT ಅಂತೇಳಿ ಏನೇನೋ ಇರ್ತದೆ, ಕಾಂಪಿಟೇಷನ್ ಇಡ್ತಾರೆ, ಆವಾಗ ಫಂಕ್ಷನ್ಸ್ ಮಾಡ್ತಿರ್ತಾರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ. ಯಾಕೆ? ಸ್ವಲ್ಪ ರಿಲೀಫ್ಗೋಸ್ಕರ. ಬಟ್ ಮೇಯ್ನ್ ಇಂಟೆನ್ಷನ್ ಇನ್ನು ಸ್ಕೂಲಿಗೆ ಹೋಗೋದು ಓದಿಕೊಳ್ಳೋದಕ್ಕೆ ಮಾತ್ರವೇ. ಅದೇ ರೀತಿ ಈ ಭೂಮಿ ಎಂಬ ಶಾಲೆಗೆ ಬಂದಾಗ ಕೂಡ ನಮಗೆ ಬರೀ ಜೀವನದಲ್ಲಿ ಕಷ್ಟ ಇದೆ, ಆದರೆ ಕಷ್ಟ ಸ್ವಲ್ಪ ಎಂಟರ್ಟೈನ್ಮೆಂಟು ಭಗವಂತ ಕೊಡ್ತಾನೆ. ಸೊ ನಮಗೆ ಬೇಕಾದಂಥ ಒಳ್ಳೆಯ ಪದಾರ್ಥಗಳನ್ನು ತಿನ್ನೋದು, ಒಳ್ಳೆಯ ಹಾಸ್ಯ, ಮದುವೆ, ಸಂತೋಷ, ಸುಖ ಎಲ್ಲವೂ ಇರ್ತದೆ. ಅದರ ಜೊತೆ ಓದಿಕೊಳ್ಳಬೇಕಾಗ್ತದೆ. ಇಲ್ಲಿ ನಾವೇನು ಮಾಡ್ತೇವೆ? ಶಾಲೆಯಲ್ಲಿ ಬೇರೆ ಪೀರಿಯಡ್ಗಳನ್ನೆಲ್ಲ ಕೂಡ ನೆಗ್ಲೆಕ್ಟ್ ಮಾಡಿ ಬರೀ ಆಟಗಳಲ್ಲಿ ಮಾತ್ರ ನಾನು ಒಳ್ಳೆಯ ಪ್ರೈಸ್ ತೊಗೊಂಡ್ರೆ ಏನಾಗ್ತದೆ? PUCನೋ ಡಿಗ್ರಿನೋ ಆದಮೇಲೆ ಸುಮ್ಮನೆ ಮನೆಗೆ ಕಳಿಸ್ತಾರೆ. ಯಾಕಂದರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಫೇಲ್ ಆದ ಕಾರಣ ಮನೆಗೆ ಹೋಗ್ತೇವೆ. ಸೊ ಗೇಮ್ಸು ಇದರಲ್ಲಿ ಫಸ್ಟ್ ಮಾರ್ಕ್ ತೊಗೊಂಬಂದಿದ್ದೇವೆ. ಈಗ ಆಟಗಳಲ್ಲಿ ಬೇಕಾದರೆ ನೀವು ಮೇಲಕ್ಕೆ ಬರ್ಬೋದು. ಈಗ ಸಚಿನ್ ತೆಂಡೂಲ್ಕರ್ ಅಂತವನು 10th ಫೇಲ್ ಆದ, ಆದರೂ ದೇಶ ಗರ್ವಿಸುವಂಥ ಒಂದು ದೊಡ್ಡ ವ್ಯಕ್ತಿ ಆದ. ಅದು ಎಲ್ಲರೂ ಹಂಗಾಗ್ಲಿಕ್ಕೆ ಆಗ್ತದೆ? ಯಾರೋ ಒಬ್ಬನಾಗ್ತಾನೆ. ಬಟ್ ಎಲ್ಲರೂ ಓದಿಕೊಂಡು ಉದ್ಯೋಗವನ್ನು ಪಡಿಬೋದು. ಎಲ್ಲರೂ 10th ಕ್ಲಾಸ್ ಫೇಲ್ ಆಗಿ ಗೇಮ್ಸ್ ಆಡಿ ಕ್ರಿಕೆಟ್ ಆಡಿ ಬ್ಯಾಟ್ ಇಟ್ಕೊಂಡು ಹೋಗ್ಲಿಕ್ಕಾಗ್ತದೆ? ಕಾಂಪಿಟೇಷನ್ ಅಲ್ವ ಅದರಲ್ಲಿ. ಸೊ ಇದು ಗ್ರಹಿಸಬೇಕು. ನಾವು ಭೂಮಿಗೆ ಬಂದಿದ್ದು ಜ್ಞಾನವನ್ನು ಪಡೆದು ಆ ಜ್ಞಾನದಿಂದ ಸರಿಯಾದಂಥ ಕರ್ಮವನ್ನು ಮಾಡಲಿಕ್ಕೋಸ್ಕರವೇ. ಇದರಲ್ಲಿ ಸುಖ, ಸಂತೋಷ, ಎಲ್ಲವೂ ಅಭಿಮಾನ ಎಲ್ಲ ಇರುತ್ತೆ.
ಅದೆಲ್ಲ ಅನುಭವಿಸು ಬೇಡ ಅಂಬೋದಿಲ್ಲ. ಆದರೆ ಜೊತೆಗೆ ಓದಿಕೊಳ್ಳೋದು ಕೂಡ ಮಾಡಬೇಕು. ಓದಿಕೊಳ್ಳದೇ ಇದ್ದರೆ ಏನಾಗ್ತದೆ, ಒಳ್ಳೆಯ ಕರ್ಮವನ್ನು ಮಾಡಲಿಕ್ಕಾಗಲ್ಲ. ಒಳ್ಳೆಯ ಕರ್ಮವನ್ನು ಮಾಡಲಿಕ್ಕಾಗದಿದ್ದರೆ ಏನಾಗ್ತದೆ, ಕೆಟ್ಟ ಕರ್ಮ ಆಟೋಮೆಟಿಕ್ಕಾಗಿ ನಡೀತದೆ. ಕೆಟ್ಟ ಕರ್ಮ ಮಾಡಿದ್ರೆ ಏನಾಗ್ತದೆ, ಆಟೋಮೆಟಿಕ್ಕಾಗಿ ಪಾಪ ಉಂಟಾಗ್ತದೆ. ಪಾಪಕ್ಕೋಸ್ಕರ ಇನ್ನೊಂದು ಸಲ ಸಂಸಾರ ಬಂಧನದಲ್ಲಿ ಬೀಳಬೇಕಾಗ್ತದೆ. ಇಲ್ಲಿ ಭಾರತದಲ್ಲಿ ಅದು ಇಂಥ ಒಳ್ಳೆಯ ಸಾತ್ವಿಕ ವಾತಾವರಣ ಇರುವಂಥ ಕಡೆ ಹುಟ್ಟಿದರೆ ಪರವಾಗಿಲ್ಲ. ಎಲ್ಲೋ ಆಫ್ಘಾನಿಸ್ತಾನಲ್ಲೋ, ಉಕ್ರೇನಲ್ಲೋ, ಇಸ್ರೇಲಲ್ಲೋ ಹುಟ್ಟಿದ್ರೆ ಏನು ಮಾಡಬೇಕು? ಭಾರತ ದೇಶ ಬಿಟ್ಟರೆ ಬೇರೆ ಎಲ್ಲ ದೇಶಗಳು ಕೂಡ ಮತಗಳ ಒಂದು ಇದರಿಂದ ಯುದ್ಧಗಳು ಮಾಡಿಕೊಂಡವರೇ. ಭಾರತ ದೇಶದಲ್ಲಿ ಮಾತ್ರ ಅದಾಗಲಿಲ್ಲ. ದೇವರ ವಿಚಾರದಲ್ಲಾಗಲಿ, ಮತದ ವಿಚಾರ ಆಗಲಿ, ಇದರಿಂದ ಯುದ್ಧಗಳೇನು ಭಾರತ ದೇಶದಲ್ಲಿ ನಡೆದಿಲ್ಲ. ಇಲ್ಲಿ ಆಧಿಪತ್ಯಕ್ಕೋಸ್ಕರ ನಡೀತಾ ಇವೆ, ಬೇರೆದಕ್ಕೆ ನಡೀತಾ ಇಲ್ಲ. ಬಟ್ ಬೇರೆ ದೇಶದಲ್ಲಿ ಹಂಗಲ್ಲ. ಹಾಗಾಗಿ ಬರೋ ಜನ್ಮದಲ್ಲಿ ಭಾರತದಲ್ಲೇ ಹುಡ್ತೇವೆ ಅಂತ ಗ್ಯಾರಂಟಿ ಇಲ್ಲ. ಸನಾತನ ವಾಂಗ್ಮಯ ಇರುವಂಥ ಡೆಮಾಕ್ರಸಿ ಇನ್ ಫಿಲಾಸಫಿ ಇರುವಂಥ ಜಾಗದಲ್ಲೇ ಹುಡ್ತೇವೆ ಅಂತ ಗ್ಯಾರಂಟಿ ಇಲ್ಲ. ಹಿಂದೂಗಳಾಗಿ ಹುಟ್ಟಿ ಏನಿದ್ರೆ ನಮಗೊಂದು ಚಾಯ್ಸ್ ಇದೆ. ನೀವು ಯಾವುದು ಬೇಕಾದ್ರೂ ಅದು ಕಲ್ತ್ಕೊಳ್ಬೋದು. ಬೇರೆ ಮತದಲ್ಲಿ ನಿಮಗೆ ಚಾಯ್ಸ್ ಇಲ್ಲ. ಚಾಯ್ಸ್ ಇಲ್ಲ ಅಂದರೆ ನನ್ನ ಆ ಮತಗಳಲ್ಲಿ ಕಿಂಡರ್ ಗಾರ್ಡನ್ ಮತಗಳು ಅಂತೇವೆ. ಈಗ 10ನೇ ಕ್ಲಾಸ್ವರೆಗೂ ನಿಮಗೆ ಚಾಯ್ಸ್ ಇಲ್ಲ, ಏನು ಸಬ್ಜೆಕ್ಟ್ಸ್ ಇದೆ ಅದು ಓದ್ಕೋಬೇಕು. PUCಯಲ್ಲಿ ನಿಮಗೆ ಬೇಕಾದರೆ ನೀವು ಆಯ್ಕೆ ಮಾಡ್ಕೋಬೋದು. ಡಾಕ್ಟ್ರ್ ಬೇಕಾದ್ರೆ ಒಂಥರ ಹೋಗ್ಬೋದು, ಇಂಜಿನಿಯರಿಂಗ್ ಆಗಬೇಕಾದ್ರೆ ಇನ್ನೊಂದು ಥರ ಓದ್ಬೋದು. ಈ ಥರ ನಿಮಗೆ ಚಾಯ್ಸ್ ಇದೆ. ಬಟ್ ಕಿಂಡರ್ ಗಾರ್ಡನ್ ಲೆವೆಲಲ್ಲಿ ಚಾಯ್ಸ್ ಇಲ್ಲ. ಸೊ ನಮ್ಮ ಆಲೋಚನೆಗಳು ಬೆಳವಣಿಗೆ ಆಗದೇ ಇದ್ದರೆ ಮತ್ತು ಪ್ರಾರಂಭದ ಕ್ಲಾಸಿಂದ ಓದಬೇಕಾಗತ್ತೆ, ಚಾಯ್ಸ್ ಇಲ್ಲ. ಸೊ ಬೇರೆ ಅನ್ಯ ಮತಗಳಲ್ಲಿ ನಿಮಗೆ ಚಾಯ್ಸ್ ಸಿಗೋದಿಲ್ಲ. ಹಿಂದೂಕ್ಕೆ ಸಂಬಂಧಪಟ್ಟ ಮತಗಳಲ್ಲೇ ನಿಮಗೆ ಚಾಯ್ಸ್ ಸಿಗ್ತದೆ. ಆಲ್ಮೋಸ್ಟ್ ಆಲ್ ಬುದ್ಧಿಸಮ್ ಆಗಲಿ, ಜೈನಿಸಮ್ ಆಗಲಿ, ಇದು ಆಲ್ಮೋಸ್ಟ್ ಆಲ್ ಹಿಂದೂ ಮತದಿಂದಲೇ ಹುಟ್ಟಿದ್ದೆ, ಹೊಸ ಮತಗಳೇನೂ ಅಲ್ಲ. ಭಾಗವತದಲ್ಲಿ ಬರುತ್ತೆ, ವೃಷಭದೇವರಿಂದ ಜೈನ ಮತ ಹುಟ್ಟಿತು, ಬುದ್ಧನಿಂದ ಬೌದ್ಧ ಮತ ಹುಟ್ಟಿತು. ಮೂಲ ಬಂದು ಹಿಂದೂ ಮತವೇ. ಸೊ ಹಾಗೆ ಇರುವಂಥ ಅವಕಾಶವನ್ನು ಸರಿಯಾಗಿ ನಾಲೆಡ್ಜನ್ನು ಎಲಿವೇಟ್ ಮಾಡಿಕೊಂಡು ಮತ್ತಿಷ್ಟು ಮಾಡುವಂಥ ಕೆಲಸವನ್ನು ಕರೆಕ್ಟ್ ಮಾಡಿಕೊಳ್ಳಿಕ್ಕೆ ಅವಶ್ಯಕತೆ ಆಗ್ತದೆ. ಸೊ ಹಾಗಾಗಿ ತಿಳುವಳಿಕೆಯಿಂದ ಮಾಡಬೇಕು ಅಂತಂಬೋದು ಭಗವಂತನ ಅಭಿಮತ. ಆಮೇಲೆ ಕೃಷ್ಣ ಹೇಳ್ತಾನೆ, ಎಲ್ಲವನ್ನು ಭಗವಂತ ನನ್ನ ಕೈಯಿಂದ ಮಾಡಿಸ್ತಿದ್ದಾನೆ. ನಾನು ಮಾಡುವುದೆಲ್ಲ ಕೂಡ ಅವನ ಪೂಜೆ. ನನಗೆ ಯಾವ ಫಲ ಬಂತೋ ಆ ಫಲದಿಂದ ನನಗೆ ಒಳ್ಳೆಯದಾಗ್ತದೆ ಎನ್ನುವುದು ನನಗಿಂತ ಭಗವಂತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನಗೇನು ಕೊಡಬೇಕು ಗೊತ್ತಿದೆ, ನನಗೆ ಯಾವುದು ಒಳ್ಳೆಯದು ಗೊತ್ತಿದೆ. ಆದ್ದರಿಂದ ಫಲದಲ್ಲಿ ಅಧಿಕಾರ ಬಯಸದೆ ಬಂದಿದ್ದನ್ನು ಭಗವಂತನ ಪ್ರಸಾದ ಅಂತ ಸ್ವೀಕರಿಸು ಅಂತ ಹೇಳ್ತಾರೆ. ಇದು ನಮ್ಮ ಜೀವನದ ನಿತ್ಯಾನುಷ್ಠಾನದ ಪರಿಯಾಗಿರಬೇಕು. ಜೀವನದ ಪ್ರತಿ ಕ್ಷಣದಲ್ಲೂ ಕೂಡ ಈ ಅನುಸಂಧಾನ ಇರುವಂಥ ಮನುಷ್ಯರು ಅಶ್ರದ್ಧೆ ಅಂತಂದರೆ ರಾಜಸರು, ಹಾಗೂ ಅಸೂಯೆ ಅಂದರೆ ತಾಮಸರು. ಈ ಎರಡನ್ನು ತೊರಿಬೇಕು. ಅಶ್ರದ್ಧೆ ಅಸೂಯೆಯನ್ನು ತೊರೆದು ನಿಷ್ಕಾಮ ಕರ್ಮ ಮಾಡಿದಾಗ ಅವರು ಜ್ಞಾನ ವೃದ್ಧಿ ಆಗ್ತದೆ. ಆದ್ದರಿಂದ ಅವರು ಕರ್ಮಬಂಧನದಿಂದ ಕಳಚಿಕೊಂಡು ಮೋಕ್ಷಕ್ಕೆ ಹೋಗಲು ಅರ್ಹರಾಗ್ತಾರೆ. ನಿತ್ಯಾನುಷ್ಠಾನದಲ್ಲಿ ಈ ಅನುಸಂಧಾನ ಇದ್ದಾಗ, ನಿತ್ಯಾನುಷ್ಠಾನ ಅಂತಂದರೆ ಪೂಜೆ ಮಾತ್ರ ಅಂದುಕೊಳ್ಬೇಡಿ, ನಾವು ಬೆಳಗ್ಗಿಂದ ರಾತ್ರಿ ತನಕ ಮಾಡೋದೆಲ್ಲ ಕೂಡ ಅನುಷ್ಠಾನವೇ. ಈ ಅನುಸಂಧಾನ ಇದ್ದಾಗ ನಮ್ಮ ಕರ್ಮವೇ ನಮ್ಮನ್ನು ಕರ್ಮಬಂಧನದಿಂದ ಕಳಚಿಕೊಳ್ಳೋದಕ್ಕೆ ಮೆಟ್ಟಲಾಗ್ತದೆ, ಹಾಗೂ ಕರ್ಮಬಂಧನದಿಂದ ಪಾರು ಮಾಡ್ತದೆ ಅಂತ ಭಗವಂತ ಹೇಳ್ತಾನೆ. ಸಮರೈಸ್ ಇಷ್ಟೇ, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ತಿಳುವಳಿಕೆಯಿಂದ ಮಾಡು. ತಿಳುವಳಿಕೆಯಿಂದ ಮಾಡಿದರೆ ಏನಾಗ್ತದೆ, ನಾನೇ ಮಾಡಿದೆ, ನನ್ನಿಂದ ಆಯಿತು ಅಂತ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಈ ಅಟ್ಯಾಚ್ಮೆಂಟ್ ಕಡಿಮೆ ಆದಷ್ಟು ನಮಗೆ ಸ್ಟ್ರೆಸ್ಸು, ಡಿಪ್ರೆಷನ್ನಿಂದ ನಾವು ದೂರ ಹೋಗ್ತೇವೆ. ನಾವು ಸರಿಯಾದ ಹಾದಿಯಲ್ಲಿ ಹೋದಾಗ ಯಾವುದೇ ಒಂದು ಕರ್ಮವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮಾಡ್ತೇವೆ. ಅರ್ಥ ಮಾಡಿಕೊಂಡು ಮಾಡಿದಾಗ ಬಂಧನ ಕಡಿಮೆ ಆಗ್ತದೆ. ಮಾಡೋದು ಕಾಮನೇ. ಇವಾಗ ಜ್ಞಾನಿ ಕರ್ಮ ಮಾಡ್ತಾನೆ, ಅಜ್ಞಾನಿ ಕರ್ಮ ಮಾಡ್ತಾನೆ. ಒಂದೇ ಕೆಲಸವನ್ನು ಜ್ಞಾನಿ ಮಾಡ್ತಾನೆ, ಜ್ಞಾನಿಗೂ ಹಸುವಾಗ್ತದೆ, ಅಜ್ಞಾನಿಗೂ ಹಸುವಾಗ್ತದೆ. ಆದರೆ ಜ್ಞಾನಿ ಆಲೋಚನೆ ಮಾಡೋದೇ ಬೇರೆ, ಅಜ್ಞಾನಿ ಆಲೋಚನೆ ಮಾಡೋದು ಬೇರೆ. ಇದೇ ಎಕ್ಸಾಂಪಲ್ ತೊಗೊಳ್ಳಿ, ಅರ್ಜುನನ ವಿಷಯ ತೊಗೊಂಡ್ರೆ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದೆ.
ಕೃಷ್ಣ ಹೇಳ್ತಾನೆ, ನೀ ಯುದ್ಧ ಮಾಡ್ತಿ ಅಂತ ಹೇಳ್ತಾನೆ. ಇಲ್ಲ, ನಾನು ಮಾಡೋದಿಲ್ಲ ಕೃಷ್ಣ. ಸರಿಯಪ್ಪ, ನೀನು ಮಾಡಬೇಡ, ಸುಮ್ಮನೆ ದೊಡ್ದು ಕೂತ್ಕೋ, ನೋಡ್ತಾ ಇರು ಅಂತ ಹೇಳ್ತಾನೆ. ಅರ್ಜುನ ಮಾಡಿದ್ರೆ ಇನ್ಯಾರು ಇಲ್ವೇನಲ್ಲಿ, ಬೇರೆ ಅವನು ಬಾಣ ತೊಗೊಳ್ತಾನೆ, ಬೇರೆ ಅವನು ಬರ್ತಾನೆ. ಬಂದು ಆತ ಯುದ್ಧ ಮಾಡ್ತಾ ಇರ್ತಾನೆ. ಸಪೋಸ್ ಧರ್ಮರಾಜನೇ ಅರ್ಜುನನ ಪ್ಲೇಸಲ್ಲಿ ಯುದ್ಧ ಮಾಡ್ತಾ ಇರ್ತಾನೆ. ಭೀಷ್ಮಾಚಾರ್ಯ ಬಾಣ ಹೊಡೆದರು, ಧರ್ಮರಾಜನಿಗೆ ಬಿತ್ತು, ಧರ್ಮರಾಜ ನೆಲಕ್ಕೆ ಉರುಳಿದರು. ನೆಕ್ಸ್ಟ್ ಏನಾಗ್ತದೆ? ಅರ್ಜುನ ಓಡಿ ಬರ್ತಾನೆ, ಅಣ್ಣ ನೀನು ನಮ್ಮನ್ನು ಬಿಟ್ಟು ಹೋದಿಯಾ, ನಿನ್ನನ್ನು ಈ ರೀತಿ ನಿನ್ನ ಉರುಳಿಸಿದಂಥವನು ನಾನು ಸುಮ್ಮನೆ ಬಿಡೋದಿಲ್ಲ, ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ನಾನು ಅವನನ್ನು ಮುಗಿಸ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಮತ್ತೆ ಏನು ಮಾಡ್ತಾನೆ? ಯುದ್ಧಕ್ಕೆ ಬರ್ತಾನೆ. ಭೀಷ್ಮಾಚಾರ್ಯ ಮೇಲೆ ಪ್ರಚಂಡವಾಗಿ ಬಾಣ ಹಾಕ್ತಾನೆ. ಯಾಕೆ? ನಮ್ಮ ಅಣ್ಣನ ಕೊಂದಿದ್ದಾನೆ ಅಂತ. ಯುದ್ಧ ಮಾಡ್ತಾನೆ, ಅಲ್ಲಿಯೂ ಯುದ್ಧ ಮಾಡ್ತಾನೆ. ಒಂದು ವೇಳೆ ಕೃಷ್ಣನ ಮಾತು ಕೇಳಿ ಆಗಲೂ ಕೂಡ ಯುದ್ಧ ಮಾಡ್ತಾನೆ. ಎರಡು ಕಡೆ ಯುದ್ಧ ಮಾಡೋದು ಕಾಮನ್. ಕೃಷ್ಣ ಹೇಳಿದ ಮಾತು ಕೇಳಿದ್ರೆ, ಕ್ಷತ್ರಿಯ ಧರ್ಮ, ನಿನ್ನ ಕರ್ತವ್ಯ, ಧರ್ಮವನ್ನು ಕಾಪಾಡಲಿಕ್ಕೋಸ್ಕರ ಯುದ್ಧ ಮಾಡೋದು ಬೇರೆ. ಅಲ್ಲ, ಅಣ್ಣನ್ನು ಕೊಂದಿದ್ದಾನಂತ ಸೇಡಿನಿಂದ ಯುದ್ಧ ಮಾಡೋದು ಬೇರೆ. ಎರಡರಲ್ಲಿ ಕೂಡ ಯುದ್ಧ ಮಾಡೋದು ಕಾಮನು, ಬಟ್ ಇಂಟೆನ್ಷನ್ ಈಸ್ ಡಿಫ್ರೆಂಟ್. ಅಣ್ಣನಿಗೋಸ್ಕರ ಸ್ವಾರ್ಥಪೂರ್ವಕವಾಗಿ ಯುದ್ಧ ಮಾಡಿದರೆ ಹಿಂಸೆ ಆಗ್ತದೆ. ಯಾಕೆಂದರೆ ಸಮಾಜಕ್ಕೋಸ್ಕರ ಮಾಡಿಲ್ಲ, ತನ್ನ ಅಣ್ಣನ ಕೊಂದಿದ್ದಕ್ಕೆ ಸೇಡು ತೀರಿಸ್ಕೊಳ್ಳೋಕ್ಕೆ ಮಾಡಿದ್ರಿಂದ ಪಾಪ ಉಂಟಾಗ್ತದೆ. ಅದೇ ಸಮಾಜ ಇಂಥ ದುಷ್ಟ ದುರ್ಯೋಧನದಿಂದ ಯುದ್ಧ ರಾಜ್ಯವನ್ನು ಅವನಿಗೆ ಬಂದರೆ ಜನಗಳಿಗೆ ತುಂಬ ತೊಂದರೆ ಕೊಡ್ತಾನೆ. ಇಂಥವನ ಕೈಯಲ್ಲಿ ರಾಜ್ಯ ಸಿಗಬಾರದು ಅಂತ ಯುದ್ಧ ಮಾಡಿದರೆ ಧರ್ಮ ರಕ್ಷಣೆ ಮಾಡಿದಂಗೆ ಆಗ್ತದೆ. ಆವಾಗ ಪುಣ್ಯ ಬರುತ್ತೆ, ನಿನಗೆ ಪುಣ್ಯ ಬರುತ್ತೆ, ಸ್ವರ್ಗಕ್ಕೆ ಹೋಗ್ತೀಯ, ಇಲ್ಲಾಂದರೆ ನರಕಕ್ಕೆ ಹೋಗ್ತೀಯ ಅಂತ ಹೇಳ್ತಾನೆ. ಯಾಕೆ ನರಕಕ್ಕೆ ಹೋಗ್ತಾನೆ? ಮತ್ತು ಹೇಗಿದ್ರೂ ಅವನು ಯುದ್ಧ ಮಾಡ್ತಾರೆ. ಯಾಕೆಂದರೆ ಪಾಂಡವರನ್ನೆಲ್ಲ ಕಡ್ಕೊಂಡ ಮೇಲೆ ಅವನು ಸುಮ್ಮನೆ ಕೂತಿರ್ತಾನೆ. ನಮ್ಮ ಅಣ್ಣ ತಮ್ಮಂದರನ್ನು ಕೊಂದಿದ್ದಕ್ಕೆ ನಿನ್ನ ಮೇಲೆ ನಾನು ಸೇಡು ತೀರಿಸಿಕೊಡ್ತೇನೆ ಅಂತ ಯುದ್ಧ ಮಾಡ್ತಾನೆ. ಇಂಟೆನ್ಷನ್ ಬದಲಾಯಿತು. ಹಾಗೆ ಒಂದು ಕೆಲಸವನ್ನು ಸರಿಯಾಗಿ ತಿಳ್ಕೊಳ್ಳದೇ ಮಾಡಿದರೆ ನಮಗಿರುವಂಥ ಇಂಟೆನ್ಷನ್ ಬೇರೆ, ತಿಳ್ಕೊಂಡು ಮಾಡಿದಾಗ ಇಂಟೆನ್ಷನ್ ಬೇರೆ. ಅದು ಪೂಜೆ, ಇದು ನಾವು ದಿನನಿತ್ಯ ಮಾಡುವಂಥ ಕೆಲಸದಲ್ಲೇ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ನಾವು ಹೇಳುವಂಥ ಭಗವಂತನ ಮುಂದೆ ನಿಂತು ಹೇಳುವಂಥ ಒಂದು ಮಂತ್ರ, ಆ ಮಂತ್ರದ ಅರ್ಥ ನಮಗೆ ಗೊತ್ತಿಲ್ಲ, ಸುಮ್ಮನೆ ಹೇಳಿಬಿಡ್ತೇವೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಹೇಳಿಬಿಡ್ತೇವೆ. ಏನೂ ಗೊತ್ತಿಲ್ಲದೆ ಇದ್ದಾಗ ಹೇಳೋದೇ ಬೇರೆ, ಯಾಕಂದರೆ ಅದ್ರ ಇಂಟೆನ್ಷನ್ ಬೇರೆ ಥರ ಇರ್ತದೆ. ಅದರ ಅರ್ಥ ಗೊತ್ತಾಯ್ತು ಅಂದ್ಕೊಳ್ಳಿ, ಆವಾಗ ಇಂಟೆನ್ಷನ್ ಬೇರೆ. ಗಾಯತ್ರಿ ಮಂತ್ರ ಎಲ್ಲರಿಗೂ ಗೊತ್ತಿದೆ. ಸಂಧ್ಯಾ ವಂದನೆ ಮಾಡೋ ಕಾಲಕ್ಕೆ ಬ್ರಾಹ್ಮಣಾದಿಯವರು ಅದನ್ನು ನಿತ್ಯ ಜಪವನ್ನು ಮಾಡ್ತಾರೆ. 10, 108, 1008 ಈ ರೀತಿ ಜಪವನ್ನು ಮಾಡ್ತಾರೆ. ಉಳಿದವರು ಕೂಡ ಗಾಯತ್ರಿ ಮಂತ್ರವನ್ನು ತುಂಬ ಶ್ರದ್ಧೆಯಿಂದ ರಿಂಗ್ ಟೋನ್ ಆಗಿ ಇಟ್ಕೊಳ್ಳೋದು, ಅಥವಾ ಮನೆಯಲ್ಲಿ ಯಾರನ್ನ ಕಾಲಿಂಗ್ ಬೆಲ್ ಒತ್ತಿದ್ರೆ ಗಾಯತ್ರಿ ಮಂತ್ರ ಹೇಳೋ ಥರ ಮಾಡೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಆದರೆ ಮಂತ್ರಾರ್ಥ ಗೊತ್ತಿದ್ದಾಗ ಆಗುವಂಥ ಅನುಸಂಧಾನ ಬೇರೆ. ತತ್ ಅವನು ಸವಿತುಹು, ಈ ಸೃಷ್ಟಿ ಲಯವನ್ನು ತನ್ನ ಸೃಷ್ಟಿ ಮಾಡಿ ಅಂತಂದರೆ ಏನಾಗ್ತದೆ? ಸೃಷ್ಟಿ ಯಾರು ಮಾಡ್ತಾರೆ? ತಾಯಿನೇ ಸೃಷ್ಟಿ ಮಾಡ್ತಾರೆ. ಒಂದು ಮಗುವನ್ನು ಜನ್ಮ ಕೊಡುತ್ತೆ ತಾಯಿ. ಎಲ್ಲಾದರೂ ಗಂಡು ಜನ್ಮ ಕೊಡೋದಿಲ್ಲ. ಆದರೆ ಭಗವಂತ ಜನ್ಮ ಕೊಡ್ತಾನೆ ಈ ಸೃಷ್ಟಿಗೆ. ಸವಿತುಹು ಪುರುಷ ಪುಲ್ಲಿಂಗ ಆದ ಕಾರಣ ಭಗವಂತ ಪುರುಷ. ತತ್ ಸವಿತುಹು ವರೇಣ್ಯಂ ಶಕ್ತಿ, ಬರ್ಗ ಬೆಳಕು, ಧೀಮಹಿ, ಹೀಗೆ ಅರ್ಥ ಮಾಡಿಕೊಂಡಾಗ ಭಗವಂತನ ಬಗ್ಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ. ಬರೀ ಏನು ಗೊತ್ತಿಲ್ಲ ಹೇಳ್ದು ಅಂದ್ಕೊಳ್ಳಿ, ಇಂಟೆನ್ಷನ್ ಇಲ್ಲ, ಯಾವಾಗ ಮುಗಿಸೋದಪ್ಪ ಅಂತ ಅನಿಸುತ್ತೆ. ವಿಷ್ಣುರವ ಷಟ್ಕಾರೋ ಅಲ್ಲಿ ಶುರು ಆಗ್ತದೆ. ಸರ್ವಪ್ರಹಣಾಯದನ ಮೈತಿ, ಮಧ್ಯದಲ್ಲಿ ಏನಾಯಿತು ಏನು ಗೊತ್ತಿಲ್ಲ, ಮಧ್ಯದಲ್ಲಿ ಮನಸ್ಸು ಎಲ್ಲೆಲ್ಲ ಹೋಗ್ತದೆ ಒಂದು ಸಲ ಅಬ್ಸರ್ವ್ ಮಾಡಿಕೊಳ್ಳಿ. ಅರ್ಥ ಗೊತ್ತಿಲ್ಲದಾಗ ನಾವು ಪಾರಾಯಣ ಪೂಜೆಗಳು ಮಾಡೋದ್ರಿಂದ ಮನಸ್ಸು ಎಲ್ಲಿರ್ತದೆ? ಅಲ್ಲಂತೂ ಇರಲ್ಲ. ನಾವು ಹೂವನ್ನು ಭಗವಂತನ ಮೇಲೆ ಹೀಗೆ ಎಸೆಸ್ತಾ ಇರ್ಬೋದು, ಅದು ಯಾಕೆ ಎಸೆಸ್ತಾ ಇದ್ದೀವಿ ಅಂತಂಬುದು ಗೊತ್ತಿಲ್ಲ. ಒಬ್ಬ ಫಾರಿನರ್ ಬಂದು ಕೇಳ್ತಾನೆ, ನೀವು ಶುಭ ಕಾರ್ಯಗಳಿಗೆ ಅಥವಾ ಮದುವೆ ಸಮಯದಲ್ಲಿ ಹೂವನ್ನು ಯಾಕೆ ಹಾಕ್ತೀರಿ ಕೊರಳಿಗೆ ಕೇಳ್ತಾನೆ. ನೀವೇನು ಉತ್ತರ ಕೊಡ್ತೀರಿ? ಅದು ನಮ್ಮ ಸಂಪ್ರದಾಯ, ನಮ್ಮ ಆಚಾರ ಅಂತ ಹೇಳ್ತೇವೆ. ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ನಾವು ಹಿರಿಯರಿಗೂ ಹೂವನ್ನು ಹಾಕ್ತೇವೆ, ಸತ್ತ ಹೆಣಕ್ಕೂ ಹೂವು ಹಾಕ್ತೇವೆ. ಯಾಕೆ? ಏನದು ಹೂವು ಹಾಕೋದಂಥ ಅವಶ್ಯಕತೆ ಏನಿದೆ? ಏಕೆಂದರೆ ನಮ್ಮ ಸಂಪ್ರದಾಯದಲ್ಲಿ ಮಾತ್ರವೇ ಏನು ಮಾಡ್ತಾಯಿದ್ದೇವೋ ಗೊತ್ತಿಲ್ಲದಂಗೆ ಮಾಡ್ತಾಯಿದ್ದೀವಿ. ಅದರಿಂದ ಏನಾಗುತ್ತೆ? ಅನುಸಂಧಾನ ಇಲ್ಲದಿದ್ದಾಗ ಏನಾಗ್ತದೆ? ಸ್ಟ್ರೆಸ್ಸು, ಕನ್ಫ್ಯೂಷನು. ಯಾಕೆಂದರೆ ಏನಾಗುತ್ತೋ ಗೊತ್ತಿಲ್ವಲ್ಲ. ಹಾಗೆ ನಾವು ಮಾಡುವಂಥ ಕೆಲಸ ಎಲ್ಲ ಕೂಡ
ತಿಳ್ಕೊಂಡು ಮಾಡಿದಾಗ ಆಗಿರುವಂಥ ಇಂಟೆನ್ಷನ್ನೇ ಬೇರೆ ಆಗ್ತದೆ. ಅದರಿಂದ ಆ ಕೆಲಸವನ್ನು ಮತ್ತಿಷ್ಟು ಚೆನ್ನಾಗಿ ಮಾಡೋದಾಗಲಿ ಅಥವಾ ಕೆಟ್ಟ ಕೆಲಸ ಆದರೆ ಬಿಡೋದಾಗಲಿ ಮಾಡ್ಬೋದು. ಇಲ್ಲದೇ ಇದ್ದರೆ ಸುಮ್ಮನೆ ಬ್ಲೈಂಡಾಗಿ ಮಾಡ್ಕೊಳ್ತಾ ಹೋಗ್ತೇವೆ. ಪಶುಪಕ್ಷಾದಿಗಳು ಹುಡ್ತಾ ಇದ್ದಾವೆ, ಅದು ತಿಂತಾ ಇದ್ದಾವೆ, ಅದು ಮೈದುನ ಎಲ್ಲ ಇದೆ. ಮನುಷ್ಯನಿಗೂ ಹಾಗೆ ಇದೆ. ಅದಕ್ಕೆ ಪಾಪ ಬುದ್ಧಿ ಇಲ್ಲ, ಮನುಷ್ಯನಿಗೆ ಬುದ್ಧಿ ಇದೆ, ಉಪಯೋಗ ಇಲ್ಲ, ಈ ರೀತಿ ಆಗ್ತದೆ. ಸೊ ಹೀಗೆ ಆಗಬಾರ್ದು, ತಿಳ್ಕೊಂಡು ಮಾಡಬೇಕು ಅಂತಂಬೋ ಒಂದು ಇಂಟೆನ್ಷನಿಂದನೇ ಭಗವಂತ ಈ ಅಧ್ಯಾಯದಲ್ಲಿ ಹೆಚ್ಚು ಒತ್ತು ಕೊಡ್ತಾನೆ. ಜ್ಞಾನ ಇರೋದು ಯಾಕೆ? ಕರ್ಮ ಮಾಡಲಿಕ್ಕೆ. ಜ್ಞಾನ ಇಲ್ಲದವನು ಕರ್ಮ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಕರ್ಮ ಮಾಡೋದು ಯಾಕೆ? ಮತ್ತಿಷ್ಟು ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ, ಎಕ್ಸ್ಪೀರಿಯನ್ಸ್ ಗೇನ್ ಮಾಡಲಿಕ್ಕೆ. ಚೆನ್ನಾಗಿ ಓದ್ಕೊಂಡಿದ್ರೇ ನಿಮಗೆ ಉದ್ಯೋಗ ಕೊಡ್ತಾರೆ. ಕೆಲಸ ಮಾಡಿದ್ರೇ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಎಕ್ಸ್ಪೀರಿಯನ್ಸ್ ಮೇಲೆ ಮತ್ತೆ ನಿಮಗೆ ಉದ್ಯೋಗ ಪ್ರಮೋಷನ್ಸ್ ಸಿಗ್ತದೆ. ಕ್ವಾಲಿಫಿಕೇಷನೂ ಇರಬೇಕು, ಎಕ್ಸ್ಪೀರಿಯನ್ಸು ಇರಬೇಕು. ಜ್ಞಾನ ಕರ್ಮ ಇದಕ್ಕೆ ತುಂಬ ಒತ್ತು ಕೊಟ್ಟು ಭಗವಂತ ಹೇಳ್ತಾನೆ. ಸೊ ಇದು ಇವತ್ತಿನ ಪಾಠ. ಮತ್ತಿಷ್ಟು ವಿಚಾರಗಳು, ಬಹಳ ವಿಚಾರ ಹೇಳ್ತಾನೆ, ನಮ್ಮ ಜೀವನದಲ್ಲಿ ನಡಿಬೇಕಾದೆ. ಇದೆಲ್ಲ ಕೂಡ ನಮ್ಮ ಮನಸ್ಸನ್ನು ಹಗುರು ಮಾಡಿಕೊಳ್ಳಿಕ್ಕೆ ತಿಳ್ಕೊಳ್ಬೇಕಾದಂಥ ವಿಚಾರ. ಸೊ ಇದನ್ನು ಒಂದೊಂದಾಗಿ ಮತ್ತೆ ಮುಂದುವರಿಸೋಣ. ಇವತ್ತು ಪಾಠ ಇಲ್ಲಿಗೆ ಮುಗಿಸೋಣ, ಸಮಯಾತೀತ ಆಗಿದೆ. ಮತ್ತೆ ಬರುವಂಥ ವಾರ ಇದನ್ನು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.